ಮೂರನೇ ಪ್ರಕರಣದ ಅದ್ವೈತ ಪ್ರಕರಣ, ಅದರಲ್ಲಿ ಕೊನೆಯ ಭಾಗ 45ನೇ ಶ್ಲೋಕವನ್ನ ನೋಡ್ಬೇಕಾಗಿದೆ. ಮನಸ್ಸು ಹೆಂಗ ನಮಗ ಜೀವನ್ಮುಕ್ತಿ ಜ್ಞಾನ ಆದ್ರೂ ಕೂಡ ಜೀವನ್ಮುಕ್ತಿ ವಿಲಕ್ಷಣ ಆನಂದಕ್ಕ ಹೆಂಗ ತೊಂದರೆಗಳನ್ನ ತಂದು ಕೊಡ್ತದ, ಅದನ್ನ ಹೆಂಗ ನಾವು ನಿಯಂತ್ರಣ ಮಾಡ್ಕೊಂಡು ಪಾರಾಗ್ಬೇಕನ್ನೋದನ್ನ ಇಲ್ಲೇ ಗೌಡಪಾದಾಚಾರ್ಯರು ಹೇಳಕತ್ತಾರ. 4 ತೊಂದರೆಗಳ ಮಾಡ್ತದ, ಆ 4 ತೊಂದರೆಗಳನ್ನ ನಾವು ಹೆಂಗ ನೀಗಿಸ್ಕೋಬೇಕು ಅನ್ನೋದನ್ನ ಹೇಳ್ಕೊಂತ ಬಂದಿದ. ನ ಸ್ವಾದಯೇತ್ ಸುಖಂ ತತ್ರ ನಿಸ್ಸಂಗ ಪ್ರಜ್ಞೆಯ ಭವೇತ್, ನಿಶ್ಚಲಂ ನಿಶ್ಚರ ಚಿತ್ತಮೇಂ ಚಿತ್ತಂ ಏಕೀಕುರ್ಯಾತ್ ಪ್ರಯತ್ನತಃ. ಅಲ್ಲಿ ಸುಖವನ್ನು ಸವಿಯಬಾರದು, ಪ್ರಜ್ಞೆಯಿಂದ ನಿಸ್ಸಂಗನಾಗಿರಬೇಕು, ನಿಶ್ಚಲವಾಗಿದ್ದು ಹೊರಹೊರಡುವ ಚಿತ್ತವನ್ನು ಪ್ರಯತ್ನದಿಂದ ಒಂದಾಗಿಸಬೇಕು. ಶಬ್ದಾರ್ಥ ಹೇಳ್ತೇನೆ ನೋಡ್ರಿ. ನ ಆಸ್ವಾದಯೇತ್, ಅದನ್ನ ರುಚಿಸಬಾರದು. ರಸಸ್ವಾದವನ್ನ ಬಹಳ ರುಚಿ ಇರ್ತದ, ಆದ್ರೆ ಅದನ್ನ ರುಚಿಸಬಾರದು. ನೋಡ್ರಿ ಹೆಂಗದ, ಅದಕ್ಕೆ ಮಳ್ಳಾಗಬಾರದು. ನಾವು ಈ ಮೀನುಗಾರರು ಮೀನ ಹಿಡಿಬೇಕಾದ್ರ ಆ ಕೋಲಿಗೆ, ಅವರು ಒಗೆಯುವಂತ ಕೋಲಿಗೆ ಆ ಇದು ಏನು ಹುಳ ಇಟ್ಟು ಕಟ್ಟಿರ್ತಾರ ನೋಡ್ರಿ, ಅದನ್ನ ಆ ಬಲಿ ಪಶು ಮಾಡಾಕ್ ಬಿಟ್ಟಿರ್ತಾರಿಲ್ಲ, ಅದನ್ನ ತಿನ್ನಾಕ ನಾನು ಮಳಿ ಹುಳ ಹಚ್ಚಿ ಬಿಟ್ಟಿರ್ತಾರ. ಅದನ್ನ ತಿನ್ನಾಕ ಹೋದ್ರ ಮೀನ ಏನಾಗ್ತದ, ಆ ಬಲಿ ಪಶು ಆಗ್ತದ. ಹಂಗಾಗ್ತದ. ಇದು ರಸಸ್ವಾದ ಉಂಟಾದಾಗ ಅದನ್ನ ಸವಿಬಾರದು. ಅದರಿಂದ ನಾವು ಅಲುಪ್ತರಾಗಿರ್ಬೇಕು. ಅದಕ್ಕೇನಂತಾರ ಅವರು, ಭವೇತ್ ನಿಸ್ಸಂಗ, ಅದಕ್ಕೆ ನಿಸ್ಸಂಗನಾಗಿರ್ಬೇಕು ಅಂತ. ಪ್ರಜ್ಞೆಯ, ಅದನ್ನ ಹೆಂಗ ನಮಗ ಪ್ರಜ್ಞೆ ಅಂದ್ರೆ ಏನ್ರ, ನಮ್ಗ ಥ್ರೂ ಡಿಸ್ಕ್ರಿಮಿನೇಷನ್ ಅಂದ್ರೆ ವಿಚಾರ ಮಾಡ್ಬೇಕು. ಅದು ಅನಿತ್ಯದ, ಅದು ಸುಖ ಏನೋ ಐತಿ ಇಲ್ಲಂತಲ್ಲ, ಅದು ಅನಿತ್ಯದ, ಅದಕ್ಕೆ ಬೆನ್ನ ಹತ್ತಬಾರದು. ರಸಸ್ವಾದ. ಪ್ರಯತ್ನತಃ, ಪ್ರಯತ್ನ ಮಾಡ್ಬೇಕು, ಹಿಂಗ್ ಮಾಡಕ್ ಪ್ರಯತ್ನ ಮಾಡ್ಬೇಕು, ನಾವು ಅದಕ್ಕೆ ಬಲಿ ಆಗ್ಬಾರ್ದು ಅಂತಾರ. ಏಕೀಕುರ್ಯಾತ್, one should unify that tranquil mind with the self as it tends to go out. ಅದು ಮನಸ್ಸು ಹೊರಗೆ ಹೋಗಿ ಅದನ್ನ ವಿಷಯವನ್ನ ರಸಸ್ವಾದವನ್ನ ಸವಿಬೇಕು ಅಂತ ಓಡಾಡ್ತೈತಿ ಮನಸ್ಸು, ಅದನ್ನ ಹಿಡಿದು ಇಟ್ಕೋಬೇಕು ಅಂತ ಹೇಳ್ತಾರೆ. ಇದರ ವಿಸ್ತಾರವಾದ ಅರ್ಥವನ್ನ ಏನ್ ಹೇಳ್ತಾರೆ. When the mind has conquered the obstacle called tamas, that causes dozing, and obstacle is called rajoguna, which expresses in the form of mind wandering. Sattva becomes a predominant. ಒಂದೊಂದು ಹೇಳ್ಕೊತ ಹೋಗ್ತಾರೆ ನೋಡ್ರಿ. ಯಾವಾಗ ಮನಸ್ಸು ತಮೋ ಗುಣವನ್ನ ಜಯಿಸ್ತದ, ಬಹಳ ಕಷ್ಟಪಟ್ಟು ತಮೋ ಗುಣವನ್ನ ಜಯಿಸ್ತದ, ನಿದ್ದೆ ಬಂದಾಗ ನಿದ್ದೆ ಮಾಡಕ್ ಹೋಗುದು ಬಿಡುದಿಲ್ಲ ಅಂತ ಮನಸ್ಸನ್ನ ನಿಯಂತ್ರಣ ಮಾಡ್ತದ, ಅವಾಗ ಗೆಲ್ತದ ಅಂತ ತಿಳ್ಕೊಡ್ರಿ. 4-5 ಸಲ ಸೋತ ಮ್ಯಾಗ ಒಮ್ಮೆ ಗೆಲ್ತದ. ಗೆತ್ತು ಅಂದ್ರ ಆ ತಮೋ ಗುಣ ಗೆದ್ದ ಮೇಲೆ ಏನಾಗ್ತದ, ಆ ಏನು ಜೋಪ ಬದ್ದಿರ್ತೈತಲ್ಲ, ನಿದ್ದೆ ಮಾಡ್ಬೇಕು, ಏನು ತಪಸ್ಸೆ ಅಥವಾ ಪ್ರಾಣಾಯಾಮ ಅಥವಾ ನಿಧಿಧ್ಯಾಸನ ಮಾಡಬೇಕಾದಾಗ ನಿದ್ದೆ ಬಂದಂಗ ಆಕತ್ತಲ್ಲ, ಆ ನಿದ್ದೆ ಆಗೋದನ್ನ ನೀವು ಪ್ರಯತ್ನ ಮಾಡಿ ಗೆದ್ರಿ ಅಂದ್ರ ಅವಾಗ ರಜೋಗುಣ ಉತ್ಪತ್ತಿ ಆಕತ್ತ. ರಜೋಗುಣ ಉತ್ಪತ್ತಿ ಮಾಡ್ಕೊಂಡೆ ಗೆಲ್ಬೇಕಂತ ಯಾರು. ಆವಾಗ ಏನಾಗ್ತದ್ರಿ, ರಜೋಗುಣ ಅದು ಹೊರಗಡಕ್ ಚಲೋ ಆಗ್ತದ, ಮನಸ್ಸು ಎದ್ದು ಓಡಾಕ್ ಹಸ್ತದ. ತಮಗುಣ ಹೋತು ಅಂದ್ರೆ ರಜಗುಣಕ್ ಬರ್ತದೆ, ರಜಗುಣ ಬಂತಂದ್ರೆ ಹರಿದಾಡ್ಬೇಕು ಅನಿಸ್ತದ. ಏನ್ ಧ್ಯಾನ ಆಮೇಲೆ ಮಾಡೋದು ತಗೋ, ಅದೇನು ಅಲ್ಲೇ ಇರ್ತದ, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೇನೆ ಅಂತ ಅಡ್ಡಾಡಕ್ ಹೋಗ್ತದ ಮನಸ್ಸು. ಅವಾಗ ಅದನ್ನ ಸತ್ವಗುಣಕ್ಕೆ ತಗೊಂಡ್ಬರ್ಬೇಕು ಅಂತಾರ ಅವರು. ರಜೋಗುಣಕ್ಕೆ ಕೈ ಬಿಡಬಾರ್ದು, ಸತ್ವಗುಣಕ್ಕೆ ತಗೊಂಡ್ಬರ್ಬೇಕು. ಸತ್ವಗುಣಕ್ಕೆ ಹೆಚ್ಚಿಗೆ ಆಗಾಕತ್ತು ಅಂತಂದ್ರ ಅವಾಗ ನಿದ್ದಿನೂ ಹೋಗ್ತೈತಿ, ಅಡ್ಡಾಡೋದು ಹೋಗ್ತದಂತ. Sattva expresses in quietude, calmness, equanimity, etc. When the mind is sattvika, it is pure and clear like a surface that has been polished well. ಯಾವಾಗ ಸತ್ವಗುಣ ಆಗ್ತದ ಅವಾಗ ನಿದ್ದಿನೂ ಇಲ್ಲ, ಜೋಮು ಇಲ್ಲ, ಹರಿದಾಡೋದು ಇಲ್ಲ ನೋಡ್ರಿ. ಅವಾಗ ನಿಮ್ ಮನಸ್ಸು ಏನಾಗ್ತದ, ಸತ್ವಗುಣಕ್ಕೆ ಬಂದಾಗ ಅಗದಿ ಶಾಂತ ಆಗ್ತದ. Then Atmananda will get reflected in that ಸಾತ್ವಿಕ mind. ಆ ಸಾತ್ವಿಕ ಮನಸ್ಸಿನಲ್ಲಿ
ನಿಶ್ಚಲವಾದ ಕರಡಿಯಲ್ಲಿ ಪ್ರತಿಬಿಂಬ ಹೆಂಗ ನಿಶ್ಚಳವಾಗಿ ಬೀಳ್ತದ ಹಂಗ ಆತ್ಮನ ಪ್ರತಿಬಿಂಬ ಬೀಳ್ತದ ನೋಡ್ರಿ. ಸಾತ್ವಿಕ ಅಂತಃಕರಣ ಇದ್ರೆ ಆ ಅಂತಃಕರಣದೊಳಗ ಪರಮಾತ್ಮನ ಪ್ರತಿಬಿಂಬ ಬೀಳ್ತದ. ಸದ್ರೂಪ ಚಿದ್ರೂಪ ಆನಂದ ರೂಪವಾಗಿರುವಂತಹ ಆ ಸ್ವರೂಪದ ಪ್ರತಿಬಿಂಬ ಎಲ್ಲಿ ಬೀಳ್ತತ್ರಿ? ಸಾತ್ವಿಕ ಅಂತಃಕರಣದಲ್ಲಿ ಪ್ರತಿಫಲನ ಆಗ್ತದ. ರಜೋಗುಣ ಇತ್ತಂದ್ರೆ ಈಗ ಒಂದು ಮಿರರ್ ಅಂದ್ರೆ ಒಂದು ಕರಡಿ ಅದು ಅಳಿಯಾಡ್ತಾ ಇತ್ತಂದ್ರೂ ಕೂಡ ಅದರ ಪ್ರತಿಬಿಂಬ ಕ್ಲಿಯರ್ ಕಾಣೋದಿಲ್ಲ. ಮತ್ತ ಅದ್ರ ಮ್ಯಾಗ ಧೂಳ ಬಿದ್ದೈತಂದ್ರೂ ಕೂಡ ಅದ್ರ ಮ್ಯಾಗ ಪ್ರತಿಬಿಂಬ ಸ್ವಚ್ಛ ಕಾಣೋದಿಲ್ಲ. ಧೂಳ ಬರ್ಸೋದು ಅಂದ್ರೆ ಏನು? ಅದು ಯಾವಾಗ ಅದು ನಿದ್ದೆ ಮಾಡಕ್ ಹೋಗ್ತೈತಿ ಅವಾಗ ಅದನ್ನ ಎಚ್ಚರಿಸೋದು, ಸ್ವಚ್ಛ ಒರೆಸೋದು ಅಂತ ಅರ್ಥ. ಕರಡಿಯನ್ನು ಒರೆಸೋದು, ಧೂಳ ತೆಗೆಯೋದು. ಎರಡನೇದು ಕರಡಿ ಅಳಿಗಾಡ್ತಿತ್ತು ಅಂದ್ರೆ ಅದನ್ನ ಅಳಿಗಾಟ ನಿಲ್ಲಿಸೋದು ರಜೋಗುಣ. ಯಾವಾಗ ಕರಡಿ ಅಳಿಗಾಡೋದು ಇಲ್ಲ, ಅದರನ್ನು ಕಸರು ಹೋತು ಅಂದಾಗ ಅವಾಗ ಏನಾಗ್ತದ? ಆ ಕರಡಿ ಒಳಗ ನಮ್ಮ ಪ್ರತಿಬಿಂಬ ಕ್ಲಿಯರ್ ಆಗಿ ಮೂಡ್ತದ ನೋಡ್ರಿ. ಹಂಗ ಸಾತ್ವಿಕ ಮನಸ್ಸು ಬಂದು ನಿಂತು ನಾವು ಮಾಡ್ಕೊಂಡ್ವಿ ಅಂದ್ರೆ ಆ ಸಾತ್ವಿಕ ಮನಸ್ಸಿನೊಳಗ ಪ್ರತಿಬಿಂಬ, ಆತ್ಮನ ಪ್ರತಿಬಿಂಬ ಮೂಡ್ತದ, ಆನಂದ ಮೂಡ್ತದ. ಅಲ್ಲೇ ಸಾತ್ವಿಕ ಅಂತಃಕರಣದೊಳಗೆ ಆನಂದ ಆಗೋದು ಆತ್ಮನ ಆನಂದ. ಅದಕ್ಕೇನಂತೀವಿ ನಾವು? ಪ್ರಿಯ ವೃತ್ತಿ, ಮೋದ ವೃತ್ತಿ, ಪ್ರಮೋದ ವೃತ್ತಿ. ಅಲ್ಲಿ ಯಾವ ಸಂದರ್ಭ ಐತಿ ಆ ಸಂದರ್ಭಕ್ಕೆ ಅನುಗುಣವಾಗಿ ಪ್ರಿಯ, ಮೋದ, ಪ್ರಮೋದ ವೃತ್ತಿ ಅನಿಸ್ಕೋತೇವೆ. ಅದು ಬರೀ ಜ್ಞಾನೇಂದ್ರಿಗೆ ಗೋಚರ ಆಗಿತ್ತು ಅಂದ್ರೆ ಪ್ರಿಯ, ಅದು ಕೈಗೆ ಸಿಕ್ಕಿತ್ತಂದ್ರೆ ಮೋದ. ಅದು ಯಾವ ಜ್ಞಾನ ಬಾಯಿಗೆ ಇಟ್ಕೊಂಡಂಗ ಅಥವಾ ಆ ವಸ್ತು ಬಾಯಿಗೆ ಇಡೋದಿತ್ತಂದ್ರೆ ಬಾಯಾಗ, ಕಿವ್ಯಾಗ ಇಡೋದಿದ್ರೆ ಕಿವ್ಯಾಗ, ನಾಲಿಗೆ ಮ್ಯಾಗ ಇಡೋದಿದ್ರೆ ನಾಲಿಗ್ಯಾಗ, ಕಣ್ಣಿಗೆ ಮ್ಯಾಗ ಇಡೋದ್ರ ಕಣ್ಣಿಗೆ. ಯಾವ ಇಂದ್ರಿಯಕ್ಕೆ ಅದು ವಿಷಯ ಅದ ಆ ವಿಷಯ ಆ ಇಂದ್ರಿಯಕ್ಕೆ ಕೂಡ್ಕೊಂತಂದ್ರ ಪ್ರಮೋದ ಆಗ್ತದ. ಡಿಪೆಂಡಿಂಗ್ ಅಪಾನ್ ದ ಎಕ್ಸ್ಟೆಂಟ್ ಆಫ್ ಸತ್ವ ಇನ್ ದ ಮೈಂಡ್. ಮನಸ್ಸು ಸಾತ್ವಿಕ ಇರಬೇಕು, ಅಲ್ಲಿ ಆಗುವಂತ ಘಟನೆಗಳನ್ನ ಪ್ರಿಯ, ಮೋದ, ಪ್ರಮೋದ ವೃತ್ತಿಗಳಲ್ಲಿ ಆನಂದ ತೋರ್ತದೆ. ದ್ಯಾಟ್ ಎಕ್ಸ್ಪೀರಿಯನ್ಸಲ್ ಪ್ಲೆಜರ್ ಇಸ್ ಆಲ್ವೇಸ್ ರಿಫ್ಲೆಕ್ಟೆಡ್ ಆನಂದ. ಅದು ಬಿಂಬಭೂತ ಆನಂದ ಐತೋ ಏನ ಪ್ರತಿಬಿಂಬ ರೂಪ ಆನಂದ ಐತ್ರಿ? ಅದು ಬಿಂಬರೂಪ. ಪ್ರತಿಬಿಂಬ. ಒಬ್ರು ಪ್ರತಿಬಿಂಬ ಅಂದ್ರೆ ಒಬ್ಬ ಬಿಂಬ ಅಂದ್ರೆ ಯಾವ ಖರೆ? ಪ್ರತಿಬಿಂಬ ರೀ ಪರ. ಪ್ರತಿಬಿಂಬ ಅಂದ್ರೆ ಖರೆ. ಪ್ರತಿಬಿಂಬ ರೂಪ ಆನಂದ ಐತ. ಪ್ರತಿಬಿಂಬ ರೂಪ ಆನಂದ ಐತಿ ಅಂದಾಗ ಏನಂತಾರ ಇಲ್ಲಿ ಅವರು? ನಮಗ ಧ್ಯಾನ ಕುಂತಾಗ ಒಂದು ಮೌನಿ ಆನಂದ ಆತಂದ್ರ ಅದು ಬಿಂಬಾನಂದನೋ ಪ್ರತಿಬಿಂಬ ಆನಂದನೋ? ಅಂದ್ರೆ ಪ್ರತಿಬಿಂಬ ಆನಂದ್ರಿ ಅದು ಸಾತ್ವಿಕ ಅಂತಃಕರಣದೊಳಗೆ ತೋರ್ತದ, ಅದು ಪ್ರತಿಬಿಂಬ ಆನಂದದ. ಗೌಡಪಾದ ಹೇಳ್ತಾರ ಇಲ್ಲಿ, ದಟ್ ಒನ್ ಶುಡ್ ನಾಟ್ ಗೆಟ್ ಅಟ್ಯಾಚ್ಡ್ ಟು ಮೆಡಿಟೇಷನ್ ಆನಂದ. ಆ ಧ್ಯಾನ ಮಾಡುವಂತ ಆನಂದಕ್ಕನ ನಾವು ಅಂಟ್ಕೊಂಡ್ ಬಿಟ್ಟಿವಿ ಅಂದ್ರ ಮುಂದಿನವಿ ನಮಗ ನಿರ್ವಿಷಯ ಆನಂದ ಸಿಗುವುದಿಲ್ಲ. ಅವಾಗ ಅದಕ್ಕೆ ಮಾರು ಹೋಗಬೇಡ್ರಿ ಅಂತಾರ ಅವ್ರು. ಸಾತ್ವಿಕ ಅಂತಃಕರಣದೊಳಗ ಆಗುವಂತ ಆನಂದಕ್ಕನ ನೀವು ಮಾರು ಹೋಗಿ ಅಲ್ಲೇ ನಿಂತ್ರಿ ಅಂದ್ರ ನಿಮ್ಮ ಸಾಧನೆ ಮುಂದುವರಿಲಿಲ್ಲ ಅಂದ್ರ ನಿರುಪಾಧಿಕವಾದ ಆನಂದ ನಿಮ್ಗೆ ತೋರುದಿಲ್ಲ. ಅದು ಪ್ರತಿಬಿಂಬ ಆನಂದಕ್ಕ ನೀವು ಸಂತೋಷ ಪಡ್ಬೇಕಾಗ್ತದ ಅಂತಾರ. ಧ್ಯಾನ ಕುಂತಾಗ ಅಕಸ್ಮಾತ್ ಮನಸ್ಸು ಸಾತ್ವಾದಾಗ, ಸಾತ್ವಿಕ ಆದಾಗ ಆನಂದ ಆಗ್ತಿತ್ತು ಅಂದ್ರೆ ಅದಕ್ಕೆ ಮಾರು ಹೋಗ್ಬೇಡ್ರಿ. ಅದಕ್ಕ ಮರಳಾಗ್ಬೇಡ್ರಿ ಅಂತಾರ. ಮಾರು ಹೋಗ್ಬೇಡ್ರಿ, ಮರಳಾಗ್ಬೇಡ್ರಿ. ಯಾಕಂದ್ರ ಅದು ನಿಮ್ಮ ನಿಜವಾದ ಆನಂದ ಅಲ್ಲ, ಅದು ನಿಮ್ಮ ಸ್ವರೂಪದ ಪ್ರತಿಬಿಂಬಿತ ಆನಂದ. ಅಂತಃಕರಣದೊಳಗೆ ಪ್ರತಿಬಿಂಬದ ಆನಂದದ. ಹಂಗಾರ ಇದು ಪ್ರತಿಬಿಂಬಿತ ಆನಂದನೇ ಹಿಂಗೈತಿ ಅಂದ್ರ ಬಿಂಬಾನಂದ ಹೆಂಗಿರ್ಬೇಕು, ಇದ್ರ ಎಷ್ಟು ಪಟ್ಟಿರ್ಬೇಕು ಲೆಕ್ಕ ಹಾಕ್ರಿ ಅಂತಾರ. ಹಂಗಾರ ಆ ಬಿಂಬಾನಂದವನ್ನ ಅನುಭವ ಮಾಡೋದು ಹೆಂಗ? ಆ ಬಿಂಬಾನಂದ ಅದು ಅನುಭವಕ್ಕೆ ಅದು ಬರುದಿಲ್ಲ. ಹಂಗಾರ ಅನುಭವಕ್ಕೆ ಬರುದಿಲ್ಲ ಅಂದ್ರೆ ಅದು ಇಲ್ಲ ಅಂತೀರೇನು? ಬಿಂಬಾನಂದ ಅದ, ಬಿಂಬಾನಂದ ಅನುಭವಕ್ಕೆ ಬರುದಿಲ್ಲ. ಅನುಭವಕ್ಕೆ ಬರೋದು ಯಾವುದು? ಪ್ರತಿಬಿಂಬಾನಂದ. ಹಂಗಾರ ಪ್ರತಿಬಿಂಬ ಅನುಭವಕ್ಕೆ ಬರೋದು ಪ್ರತಿಬಿಂಬಾನಂದ. ಬಿಂಬಾನಂದ ಅನುಭವಕ್ಕೆ ಬರುವುದಿಲ್ಲ. ನಮಗ ಆಶೆ ಏನೈತಿ? ಬಿಂಬಾನಂದವನ್ನ ಅನುಭವ ಮಾಡಬೇಕು. ಹಂಗಾರೆ ಇಂಥ ಒಂದು ಸನ್ನಿವೇಶದಾಗ ಬಿಂಬಾನಂದವನ್ನ ಅನುಭವ ಮಾಡೋದು ಹೆಂಗ? ಯಾರು ಹೇಳ್ತೀರಿ? ನಾ ಹೇಳೇನಿ, ಹಿಂದೆಲ್ಲಾ ಹೇಳ್ಕೊಂಡ್ ಬಂದೇನಿ. ಅನುಭವ್ಸಕ್ಕ ಬರುದಿಲ್ರಿ ಪರ್ಯ.
ಅದು ಅನುಭವಿಸಕ್ಕೆ ಬರೋದಿಲ್ಲ. ಆದ್ರೂ ಅನುಭವಿಸ್ಬೇಕಂತೇವಿ, ಹೆಂಗ ಅನುಭವಿಸ್ಬೇಕಂತ ಕೇಳ್ತೀವಿ. ಅದು ಸ್ವರೂಪನ ಆಗ್ಬಿಡೋದ್ರಿ. ಹಾ, ನಾವು ಅದನ್ನ ಅದಕ್ಕಿಂತ ಬ್ಯಾರೆಯಾಗಿ ನಾವು ಅನುಭವಿಸಕ್ ಬರೋದಿಲ್ಲ, ಅದ ಆಗ್ಬೇಕು ಏನ್ರಿ. ನಾವು ಆತ್ಮನ್ಕಿಂತ ಬೇರೆಯಾಗಿ, ಈಗ ಸಕ್ರಿಗಿಂತ ಬೇರೆಯಾಗಿ ಸಕ್ರಿ ತಿನ್ನುವುದು ಬೇರೆ, ಸಕ್ರಿನ ಆಗ್ಬೇಕು ನಾವು. ತಾನೇ ದೃಕ್ಕಾಗಿ ಅದೇ ತಾನಾಗಿ ಅನುಭವಿಸೋದು, ದೃಶ್ಯವಾಗಿ ಉಳಿಯದೆ ದೃಶ್ಯವನ್ನೆಲ್ಲೋ ಅಲ್ಲಗಳೆದು. ಹಾ, ಇದು ತಾತ್ವಿಕ ಮನಸ್ಸಿಗೆ ಪ್ರಯತ್ನ ಮಾಡಿದ್ರೆ ಸಿಗುವಂತ ಒಂದು ಸಾಧ್ಯತೆ. ಆ ವಿಷಯಾನಂದ, ಅದು ಏನ ಬಿಂಬಾನ ಪ್ರತಿಬಿಂಬ ಆನಂದ ಐತಲ್ಲ, ಅದನ್ನ ಭೋಗ ಮಾಡುವುದಕ್ಕ ರಸಸ್ವಾದ ಅಂತಾರ ನಾವು. ಆ ರಸಸ್ವಾದ ಬಂದಾಗ ಅದಕ್ಕೆ ಮಳ್ಳಾಗಬೇಡ್ರಿ. ಅಂದ್ರೆ ಬಿಂಬಾನಂದವನ್ನ ನೀನೇ ಬಿಂಬ ಆಗ್ಬೇಕು. ಅದಕ್ಕೆ ಏನಂತಾರ ರಮಣ ಮಹರ್ಷಿಗಳು, ಟು ನೋ ಇಸ್ ಟು ಬಿ ಅಂತಾರ. ನೀವು ಆ ಬ್ರಹ್ಮಾನಂದವನ್ನ ಅನುಭವ ಮಾಡ್ಬೇಕಂದ್ರ ಅದ ಆಗ್ಬೇಕು ನೀವು. ಅದ ಆಗಿ ಅದನ್ನ ಅನುಭವ ಮಾಡಬೇಕು. ಅದಕ್ಕಿಂತ ಬೇರೆಯಾಗಿ ಅನುಭವ ಮಾಡುವುದು ಅದು ಬೇರೆ, ಅದು ಚಿದಾಭಾಸನ ಕೆಲಸ. ಇದು ಬಿಂಬಾನಂದವನ್ನ ಅನುಭವ ಮಾಡೋದು ನೀವು ಅದ ಆಗಬೇಕು ಅಂತಾರ. ದ ಒರಿಜಿನಲ್ ಆನಂದ ಇಸ್ ನೆವರ್ ಎಕ್ಸ್ಪೀರಿಯನ್ಸ್ಡ್, ಬಟ್ ದ ಒರಿಜಿನಲ್ ಆನಂದ ಶುಡ್ ಬಿ ಕ್ಲೇಮ್ಡ್ ಆಸ್ ಮೈ ಸೆಲ್ಫ್. ಅದು ನಾನೇ ಇದ್ದೇನೆ ಹಂಗಂತ ತಿಳ್ಕೋರಿ ಅಂತಾರ. ಅದು ನಾನೇ ಇದ್ದೇನೆ, ಅದು ಅನುಭವಿಸಕ್ ಬರೋದಿಲ್ಲ, ಅದು ನಾನೇ ಇದ್ದೇನೆ. ತಿಳಿಯತೈತೇನ್ರಿ? ವಿಚಾರ ಮಾಡ್ರಿ, ಪ್ರಯತ್ನ ಮಾಡ್ರಿ. ಇಲ್ಲಿ ಮಾತಾಡಿದ್ದೇನದ ಇದನ್ನ ಯೂಟ್ಯೂಬ್ನಾಗ ಹಗಲೆಲ್ಲ ಹಾಕೊಂಡು ವಿಚಾರ ಮಾಡ್ಕೊಂಡು ಕುಂಡ್ರಿ, ನಿಧಿಧ್ಯಾಸನ ಮಾಡ್ರಿ, ಒಂದ್ 2-3 ದಿವಸ ಗೊತ್ತಾಗ್ತದ. ಮಾತಾಡೋದು ಇಷ್ಟ, ಮಾಡೋದು ಭಾಳ ಅದ. ನಾ ಹೇಳ್ತಾರ ಗುರುಗಳು, ಇಷ್ಟ ಅದ್ರ ಇದು. ಅದನ್ನ ನೀವು ಅನುಭವಕ್ಕೆ ಬರ್ಬೇಕಂದ್ರ ನೀವು ಅದ ಆಗಿ ಅನುಭವ ಮಾಡ್ಬೇಕು. ಅದನ್ನು ನೀವು ಮಾಡಿ ತೋರಿಸ್ರಿ ಅನ್ನಕ್ ಬರುದಿಲ್ಲ. In the state of meditation, whatever happiness arises because of sattva predominance, I should tell myself that this ananda is my own reflection, and that I am the source of this ananda and all the other pleasures in the world. By discriminating between the reflection and the original, I should not get attached to that temporary pleasure, because that also is nothing but another type of sense pleasure only. ಏನ್ ಹೇಳ್ತಾರೆ ಇಲ್ಲಿ ಅವರು? ಈ ರೀತಿ ಧ್ಯಾನಕ್ಕೆ ಕುಂತ್ಕೊಂಡಾಗ ನನಗೆ ಏನು ಒಂದು ಸತ್ವಗುಣ ಪ್ರಧಾನ ಇರುವಂತ ಅಂತಃಕರಣದಲ್ಲಿ ಏನು ಆನಂದ ತೋರ್ತದ, ಇದಕ್ಕನ್ನ ರಸಸ್ವಾದ ಅಂತ ಕರಿತೀವಿ ನಾವು. ಈ ಆನಂದವನ್ನ ಅನುಭವ ಮಾಡಬಾರದು ಅಂತಾರ. ಅವಾಗ ನನ್ನಷ್ಟಕ್ಕ ನಾನ ಹೇಳ್ಕೋಬೇಕಂತ, ಏನಂತ? ಈ ಆನಂದ ಏನು ತೋರಾಗತ್ತಲ್ಲ, ಇದಕ್ಕ ಮೂಲ ಸ್ವರೂಪ ಯಾರ್ದು? ನಾನೇ ಅದೇನಿ. ನಂದ ಇದ್ರ ಪ್ರತಿಬಿಂಬಿತ ಆನಂದದ. ಇದು ಅಂತಃಕರಣದಾಗ ತೋರುವುದು ಪ್ರತಿಬಿಂಬಿತ ಆನಂದದ. ಅದು ನಿಜವಾಗಿ ಎಲ್ಲದ? ಬಿಂಬದಾಗ ಐತಿ. ಆ ಬಿಂಬ ಯಾರು? ನಾನೇ ಅದೇನೆ. ಆ ಬಿಂಬ ಆತ್ಮ. ಐ ಆಮ್ ದ ಸೋರ್ಸ್ ಆಫ್ ದಿಸ್ ಆನಂದ ಅಂಡ್ ಆಲ್ ದ ಅದರ್ ಪ್ಲೆಜರ್ ಇನ್ ದ ವರ್ಲ್ಡ್. ಹಂಗಾರೆ ಜಗತ್ನಾಗ ಏನೇನು ಆನಂದ ಆಗಾಕತೈತಿ ಅದಕ್ಕೆ ಮೂಲಭೂತವಾಗಿ ಅದು ಯಾರ್ದದು ಆನಂದ? ಎಲ್ಲಿತ್ತದು? ನನ್ನ ಸ್ವರೂಪದಾಗ ಐತಿ. ನಮಗೇನು ತೋರಾಗತೈತಲ್ಲ, ನಮಗ ಮನಸ್ಸಿನಾಗ ಏನು ತೋರಾಗತೈತಲ್ಲ, ಅದು ನಿಜವಾಗಿ ಎಲ್ಲೈತಿ ಅಂದ್ರೆ ನಮ್ಮ ಸ್ವರೂಪದಾಗ ಐತಿ. ತೋರಾಗತೈತಿ ಅಲ್ಲೋ ವಿಷಯದಲ್ಲಿ ತೋರಾಗತ್ತದ ನೋಡ್ರಿ. ಅವಾಗ ಅದು ತೋರಿದಾಗ ಅದನ್ನ ನಾವು ಸವಿಬಾರ್ದು ಅಂತಾರ ಅವರು. ಸವಿದ್ವಿ ಅಂದ್ರೆ ರಸಸ್ವಾದ ಆಗ್ತದ. ಅದು ಸವಿಬಾರ್ದು ಅಂತಾರ. ಅದನ್ನು ಸಿಕ್ಕೈತಿ ಬಾ ಅಂತ ತಿಳ್ಕೊಂಡು ಸವ್ಯಾಕ್ ಹೋಗ್ಬೇಡ್ರಿ ಅದನ್ನ ಆನಂದವನ್ನ. ಬಿಂಬಾನಂದ ಪ್ರತಿಬಿಂಬ ಆನಂದ ಹಿಂಗದ ಅಂದ್ರ ಇದಕ್ಕೆ ಮೂಲ ಸ್ವರೂಪ ಎಲ್ಲೈತಿದ? ಆನಂದ ಎಲ್ಲೈತಿದ ಕಣಿ? ಎಲ್ಲಿಂದ ಇದು ತೋರಾಗತ್ತದ? ತೋರಾಗತೈತಿ ಮನಸ್ಸಿನಾಗ. ಎಲ್ಲಿಂದ ತೋರಾಗತ್ತದ? ಬಿಂಬದಾಗೈತಿ. ಬಿಂಬ ಅಂದ್ರೆ ಯಾರು? ಅದು ನಾನು ಅದೀನಿ. ಹಂಗಾರೆ ನನ್ನಿಂದ ತೋರಾಗತೈತಿ ಅಂದ್ರೆ ಆ ಸುಖದ ಸ್ವರೂಪನೇ ನಾನು ಅದೇನಿ ಅಂತ ತಿಳ್ಕೋಬೇಕು ಅಂತ. ಜ್ಞಾನದಿಂದ ಮಾಡಕ್ ಬರ್ತೈತಿ ಅದನ್ನ. ಅವಾಗ ಪ್ರತಿಬಿಂಬ ಆನಂದಕ್ಕೆ ಮಾರು ಹೋಗ್ಬೇಡ್ರಿ, ಮಳ್ಳಾಗಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅದು ಶಾಶ್ವತ ಇಲ್ಲ, ಅದು ಅಶಾಶ್ವತ ಅದ. ಒಂದ್ ವೇಳೆ ಅದನ್ನ ಭೋಗಿಸಿದ್ರಿ ಅಂತಂದ್ರ ಅದು ಒಂದು ವಿಷಯಾನಂದವೇ ಐತಿ.
ಸ್ವರೂಪದ ಆನಂದ ಪ್ರತಿಬಿಂಬಿತ ಆನಂದ ಆಗಿ ಅದನ್ನ ಅನುಭವಿಸಿದ್ರಂದ್ರ ಅದು ಒಂದ್ ರೀತಿ ವಿಷಯಾನಂದನ ಐತಿ. ಅದು ಸ್ವರೂಪದ ಆನಂದ ಆಗೋದಿಲ್ಲ. ಆದ್ರಿಂದ ಅದನ್ನ ರಸಸ್ವಾದ ಅಂತ ತಿಳ್ಕೊಂಡು ಅದನ್ನ ಅನುಭವ ಮಾಡಕ್ ಹೋಗ್ಬೇಡ್ರಿ. ಅದರ ಮೂಲ ಅದು ಎಲ್ಲಿಂದ ಬರಾಕತೈತಿ ಅದೇ ನಾನು ಅಂತ ತಿಳ್ಕೊಂಡು ಅದಕ್ಕ ಇಂದ್ರಿಯಗಳನ್ನ ಹೊರಮುಖ ಇದ್ದಿದ್ವನ್ನ ಇಂದ್ರಿಯಗಳನ್ನ ಹೊರಗೆ ನೋಡಕತ್ತಾವಲ್ಲ, ಅವಾಗ ಏನ್ ಮಾಡ್ರಿ, ಇಂದ್ರಿಯಗಳನ್ನ ಹೊಳಸ್ರಿ. ಅವನ್ನ ಮುಂದೆ ನೋಡುವಂತ ಕಣ್ಣನ್ನ ಹಿಂದೆ ನೋಡ್ರಿ, ಅಲ್ಲೇ ಐತಿ ತುರಿಯ. ಜ್ಞಾನ ದೃಷ್ಟಿಯಿಂದ ಇದು ಬರೀ ಹೇಳಾಕ. ನಮ್ಮ ಎಲ್ಲಾ ಇಂದ್ರಿಯಗಳ ಬಹಿರ್ಮುಖ ಅದಾವಲ್ಲ, ಅಂತರ್ಮುಖ ಮಾಡ್ರಿ. ಹಿಂದದ ನೋಡ್ರಿ ತುರಿಯ. ಆ ತುರಿಯ ನಂತರ ನಿಮ್ದು ದೃಕ್ನಲ್ಲಿ ಲಕ್ಷ್ಯ ಇಟ್ಕೊಡ್ರಿ. ಹಂಗಾರ ಅಲ್ಲೇ ಐತಿ ಅನ್ನಂಗ ಆತ ಬಿಂಬಾನಂದ. ಓಹೋ, ತೋರ್ತೈತಿ ಕನ್ನಡ್ಯಾಗ, ಐತಿ ಹೊರಗ್, ಕನ್ನಡಿ ಹೊರಗ ಐತಿ. ಎಲ್ಲದಲ್ರಿ ಕನ್ನಡ್ಯಾಗ ತೋರುವಂತ ಮುಖ ಎಲ್ಲೈತದ? ಕನ್ನಡ್ಯಾಗ ಐತೋ, ಕನ್ನಡಿ ಬಿಟ್ಟಿ ಕಡೆ ಕನ್ನಡಿ ಎದುರಿಗೆ ಐತೋ ಬಿಂಬ? ಹೊರಗತ್ರಿ. ಕನ್ನಡಿ ಹೊರಗದ, ಕನ್ನಡ್ಯಾಗ ಕಾಣತದ ಅಷ್ಟೇ ಅದ. ಈ ಬಿಂಬ ರೂಪವಾದಂತ ಮುಖ ಕಾಣ್ತದೇನ್ರಿ ನಮ್ದ ಕನ್ನಡಿ ಬಿಟ್ರ? ಕಾಣಿಸೋದಿಲ್ರಿ. ಕಾಣಂಗಿಲ್ಲ. ಕಾಣಂಗಿಲ್ಲ ಅಂತ ಇಲ್ಲ ಅಂತೀರೇನು? ಮುಖ ಎಲ್ಲ ಇಲ್ಲ ಅಂತೀರೇನು? ಅದಾರಿ. ಅದ ನೋಡಿ, ಇಷ್ಟ ಮಜಾ ಅದ ನೋಡ್ರಿ. ಕನ್ನಡಿ ಸ್ವರೂಪನೇ ಇದ್ರೆ ನನಗೆ ಹೆಂಗ್ ಕಾಣಿಸ್ಬೇಕ್ರಿ? ಅದು ಕಾಣಿಸ್ಬೇಕು. ಅದು ನನಗೆ ಯಾಕೆ ಕಾಣಿಸ್ಬೇಕು? ಕಾಣ್ತೈತಿ ಅಂದ್ರೆ ಅದು ಯಾವಾಗ್ಲೂ ಅಂತ ಕಣದಾಗ ಪ್ರತಿಬಿಂಬಿತ ತೋರ್ತದ. ಕನ್ನಡ್ಯಾಗ ತೋರೋದು ಮುಖ, ಅದು ಪ್ರತಿಬಿಂಬಿತ ಮುಖ. ಅದು ಬಿಂಬ ಇಲ್ಲಿ ಇದ್ದಾಗ ಅಲ್ಲಿ ಪ್ರತಿಬಿಂಬ ತೋರಾಗತೈತೆ ಅಂದ್ರೆ ಆ ಬಿಂಬ ಸ್ವರೂಪ ನಾನೇ ಅದೇನಿ ಅಂದ್ರೆ ಈ ಆನಂದ ಸ್ವರೂಪ ನಾನ ಅದ. ಅದಕ್ಕೆ ಆನಂದಕ್ಕಾಗಿ ನೀವು ಹೊರಗೆ ಅವಲಂಬಿಸ್ಬೇಡ್ರಿ. ಆನಂದಕ್ಕಾಗಿ ನಿಮ್ಮೊಳಗ ನೀವು ನಿಮ್ಮ ಇಂದ್ರಿಯಗಳನ್ನ ಹೊರಮುಖ ಇರುವುದನ್ನ ಅವನ ತಿರುವ್ರಿ ಹಿಂದಂತ ಅಂತಾರ ಅವ್ರು. ನಾ ಹೇಳೋದು ಅರ್ಥ ಆಗತೈತೆ ನೋಡ್ಕೊಡ್ರಿ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಏನದಾವ ಹೊರಮುಖ ಬಹಿರ್ಮುಖ ಅದಾವ. ಅವನು ಹಿಂದ್ ಬಳಸ್ಕೊಡ್ರಿ. ದೃಕ್ ಕಡೆ ಹೊಳಸ್ರಿ. ದೃಶ್ಯ ಕಡೆ ಅದಾವ ಈಗ ಅವು ಮುಖ. ದೃಕ್ ಕಡೆ ಹೊಳಸ್ರಿ. ಅವನ್ನ ಕಲ್ಪನಾ ಮಾಡ್ರಿ. ನಾ ಹೇಳೋದನ್ನ ಅವಾಗ ಅಲ್ಲೇ ಅದ ನೋಡ್ರಿ ಸ್ವರೂಪಭೂತವಾದಂತ ಆನಂದದ. ದೆನ್ ಗೌಡಪಾದ ಗಿವ್ಸ್ ಅನದರ್ ಇನ್ಸ್ಟ್ರಕ್ಷನ್. ಮತ್ತೊಂದು ಮಾತನ್ನ ಹೇಳ್ತಾರ, ಕಿವಿ ಮಾತು. When I am claiming without any distraction that I am Atma, the mind will again tend to go outward. Again, I should bring the mind back from all the distractions to my own higher nature, revealing in mantra number 7 of Mandukya Upanishad. ಇಷ್ಟ ಆದಾಗ ಕೂಡ ಮನಸ್ಸು ಮತ್ತು ಹೊರಗೆ ಹುಡ್ಕ್ಯಾಡಕ್ ಹೋಗ್ತದಂತದ. ಅದು ಕೇಳ್ರಿ, ಹೊರಗಿಲ್ಲಪ್ಪ, ಅದು ಒಳಗದ. ನಿನಗೇನು ಸುಖ ಬೇಕಾಗೈತಲ್ಲ ಅದು ಹೊರಗಿಲ್ಲ. ಹೊರಗೆ ಬೆನ್ನತ್ತಿದಿ ಕಳ್ಕೋತಿ, ಅದು ಒಳಗ ಅದ. ಅದಕ್ಕೆ ಒಳಗ ಹುಡುಕು. ಒಳಗ ಹುಡುಕಿ ಆ 7ನೇ ಮಂತ್ರವನ್ನ ಅಭ್ಯಾಸ ಮಾಡ್ರಿ ಅಂತಾರ. ಮುಖ್ಯ ಮಾಂಡವ್ಯ ಉಪನಿಷತ್ನಾಗಿನ 7ನೇ ಮಂತ್ರ ಐತಲ್ಲ, ಆ 7ನೇ ಮಂತ್ರದ ಅನುಗುಣವಾಗಿ ನೀವು ಅಭ್ಯಾಸ ಮಾಡ್ರಿ. ಆಲ್ ದ ಡಿಸ್ಟ್ರಾಕ್ಷನ್ಸ್ ಟು ಮೈ ಓನ್ ಹೈಯರ್ ನೇಚರ್. ನನ್ನ ಪರಾ ಪ್ರಕೃತಿ, ನನ್ನ ಸ್ವರೂಪ, ಒಳಗಿನ ಸ್ವರೂಪ ಹೆಂಗದ ಅನ್ನುವಂಥದ್ದು 7ನೇ ಮಂತ್ರ ಹೇಳಿತಲ್ಲ, ಆ ಮಂತ್ರಕ್ಕೆ ಅನುಗುಣವಾಗಿ ಅಲ್ಲಿ ಏನ್ ಹೇಳ್ಯಾರ ಅದನ್ನ ಅಷ್ಟೂನು ನೆನಪು ಮಾಡ್ಕೊಡ್ರಿ. ಮತ್ತ ನೆನಪು ಮಾಡ್ಕೊಂಡು ಅಲ್ಲೇ ಉಳ್ಕೊಳ್ರಿ. ನೀ ಯಾರಂತ ತಿಳ್ಕೋ, ತಿಳಿದಲ್ಲಿ ಉಳ್ಕೋ. ಹೊರಗೆ ಬರಾಕ್ ಹೋಗ್ಬೇಡ. ಹೊರಗೆ ಬರ್ಬೇಕು ಅನಿಸ್ತದ, ಬರಾಕ್ ಹೋಗ್ಬೇಡ್ರಿ. ಬಂದ್ರ ಮತ್ತು ಇದ ಹಣೆ ಬರ. I should dwell upon the higher nature as Shastra Shantam Shivam Advaitam ಚತುರ್ಥಂ ಇತಿ ಮನ್ಯತೆ. ಅದು ಶಾಂತದ, ಅದು ಮಂಗಳಕರದ, ಅದು ಅದ್ವೈತದ, ಅದು 4ನೇದದ ತುರಿಯ. ಚತುರ್ಥಂ ಇತಿ ಮನ್ಯಂತೆ ಸ ಆತ್ಮ. ಐ ಶುಡ್ ರಿಮೈಂಡ್ myself my higher nature once again and again. ಮೇಲಿಂದ ಮೇಲೆ ಈ ರೀತಿ ವಿಚಾರ ಮಾಡ್ರಿ. ಆ ರಸಸ್ವಾದ ಬಂದಾಗ ಅದನ್ನ ಭೋಗ ಮಾಡಕ್ ಹೋಗ್ಬೇಡ್ರಿ. ಅದಕ್ಕೆ ಮಳ್ಳಾಗಕ್ ಹೋಗ್ಬೇಡ್ರಿ. ಅದರ ವಿರುದ್ಧ ಸ್ವಲ್ಪ ವಿಚಾರ ಮಾಡ್ರಿ. ದೃಕ್ ಕಡೆ ಬರ್ರಿ ಅಂತಾರ. ಆಲ್ ದ ಅದರ್ ಥಿಂಗ್ಸ್ ವಿಲ್ ಕಮ್ ಅಂಡ್ ಗೋ ಅವೇ. ಎಲ್ಲವೂ ಬರ್ತಾವ ಹೋಗ್ತಾವ. ದಿಸ್ ಈಸ್ ಸಿಮಿಲರ್ ಟು ದ 6th chapter of ಭಗವದ್ಗೀತಾ. ಭಗವದ್ಗೀತೆ 6ನೇ ಅಧ್ಯಾಯದಾಗ ಹೇಳಿದಂಗ ಆತ್ಮಸ್ಥಂ ಮನಃ ಕೃತ್ವಾ ನ ಕಿಂಚಿತಪಿ ಚಿಂತೆಯೇತ್. ಭಗವದ್ಗೀತೆದಾಗ 6ನೇ ಅಧ್ಯಾಯದಾಗ ಇದು ಬಂದದ್ ನೋಡ್ರಿ, ಹೇಳ್ಯಾರಂತ. ಎಷ್ಟನೇ ಮಂತ್ರ ನೋಡ್ರಿ, ಹೋಮ್ವರ್ಕ್. ನಾನು ನೋಡಿಲ್ಲ. ಏನ್ ಹೇಳ್ತಾರ ಅದಕ್ಕ? ಆತ್ಮಸ್ಥಂ ಮನಃ ಕೃತ್ವಾ ನ ಕಿಂಚಿತಪಿ ಚಿಂತೆಯೇತ್.
ನ ಕಿಂಚಿತಪಿ ಚಿಂತೆಯೇತ್, ನ ಕಿಂಚಿತಪಿ ಚಿಂತೆಯೇತ್. ಹಾ 25ನೇ ಶ್ಲೋಕ ಐತ್ ನೋಡ್ರಿ, 6ನೇ ಅಧ್ಯಾಯ 25ನೇ ಶ್ಲೋಕ. ಶನೈ ಶನೈ ಉಪರಮೇತ್ ಬುದ್ಧ್ವಾ ಧೃತಿ ಗೃಹೀತಯ ಆತ್ಮ ಸಂಸ್ಥವ್ ಮನಂ ಕೃತ್ವಾ ಕಿಂಚಿತಪಿ ಚಿಂತೆಯೇತ್, ನ ಕಿಂಚಿತಪಿ ಚಿಂತೆಯೇತ್. ಕ್ರಮಕ್ರಮವಾಗಿ ಅಭ್ಯಾಸ ಮಾಡುತ್ತಾ ಉಪರತನಾಗಬೇಕು ಹಾಗೂ ಧೈರ್ಯದಿಂದ ಕೂಡಿದ ಬುದ್ಧಿಯಿಂದ ಮನಸ್ಸನ್ನು ಪರಮಾತ್ಮನಲ್ಲಿ ಸ್ಥಿರಗೊಳಿಸಿ ಪರಮಾತ್ಮನನ್ನಲ್ಲದೆ ಬೇರೆ ಯಾವ ವಿಚಾರವನ್ನು ಮಾಡಬಾರದು. ಬೇರೆ ಯಾವ ವಿಚಾರ ಮಾಡ್ಬೇಡ್ರಿ ಅಂತ. ನ ಕಿಂಚಿತಪಿ ಚಿಂತೆಯೇತ್, 6ನೇ ಅಧ್ಯಾಯ ಭಗವದ್ಗೀತೆ 25ನೇ ಶ್ಲೋಕ. ಮೇಕಿಂಗ್ ದ ಮೈಂಡ್ ಅಬೈಡ್ ಇನ್ ದ ಸೆಲ್ಫ್. ಯಾರಂತ ತಿಳ್ಕೊ, ತಿಳ್ಕೊಂಡಲ್ಲೇ ಉಳ್ಕೋ. ನಮ್ಗದ ಆಗಬಾರ್ದು. ಮೇ ಒನ್ ನಾಟ್ ಥಿಂಕ್ ಆಫ್ ಎನಿಥಿಂಗ್ ಎಲ್ಸ್. ಅದನ್ನ ಬಿಟ್ಟು ಬೇರೆ ಯಾವ್ದ ಬಗ್ಗೆ ವಿಚಾರ ಮಾಡ್ಬೇಡ್ರಿ ಅಂತ. ಅಲ್ಲೇ ಐತದ, ನಾವು ಅಲ್ಲೇ ವಿಚಾರ ತಪ್ತೇವಿ, ಅಲ್ಲೇ ತಪ್ಪಾಗತ್ತೇವೆ, ಅಲ್ಲಿ ಮಠ ಬರ್ತೇವಿ ತಪ್ಪಾಗತ್ತೇವೆ, ಅಲ್ಲಿ ಮಠ ಬರ್ತೇವಿ ತಪ್ಪಾಗತ್ತೇವಿ. ಅದಕ್ಕ ರಸಸ್ವಾದವನ್ನು ಅನುಭವಿಸದೆ ಸ್ವರೂಪದಲ್ಲಿ ತಿಳ್ಕೊಡ್ರಿ, ತಿಳ್ಕೊಂಡ್ರಿ ಉಳ್ಕೊಡ್ರಿ. ಸ್ವಲ್ಪ ದಿವಸ ಪ್ರಯತ್ನ ಮಾಡ್ರಿ, ಕಷ್ಟ ಸಾಧ್ಯದ, ಅಸಾಧ್ಯ ಏನು ಇಲ್ಲ, ಮಜಾ ನೋಡ್ರಿ ಅಂತಾರ ಗೌಡಪಾದರು. ನಾವೇನಂತೀವಿ? ಮಾಡ್ತೇವಿ ಅಂತೇವೋ. ಗೌಡಪಾದ್ರ ನೀವ ಮಾಡ್ರಿ ನಮ್ಗ ಅದನ್ನ ಮಾಡಿ ಹೇಳ್ಬಿಡ್ರಿ ಅಂತೀರಿ. ಅದ ಹಂಗ್ ಮಾಡಕ್ ಬರಲ್ಲ, ನಾವೇ ಮಾಡಿದ್ರಿ. ಅದನ್ನ ಮಾಡೇ ಹೇಳಿದಿರ ಅವ್ರ. ಅದನ್ನ ಮಾಡೇ ಹೇಳ್ಯಾರ, ಅದನ್ನ ನೀವ ಮಾಡ್ರಿ ಅಂತಂದ್ರ ಮದ್ವಿ ಮಾಡಿರಿ, ಮಕ್ಕಳನ್ನ ಹಡದ್ ಕೊಡ್ರಿ ಅಂದಂಗ ಆಕತ್ ನೋಡ್ರಿ. ಅದಾಗುದು ತಮ್ಮ ಅಂತಾರ ಅವ್ರು. ನಮಗೆ ಹೊಟ್ಟೆ ಹಸ್ತಾರೆ, ನಾವೇ ಊಟ ಮಾಡ್ಬೇಕ್ರಿ. ಮೈ ಗಾಡ್, ಎಷ್ಟ್ ಚಂದ ಅದಲ್ರಿ. ಸಾಧನೆ ಮಾಡ್ಬೇಕು. ನಮ್ದೊಂದು ಹಳೆ ಮನೆ ಇತ್ರಿ ಅಲ್ಲಿ ಗೋಪದಾಗ. ಇದನ್ನ ಹೇಳಿದ ದಿವಸ ನಾವು ಸ್ವಲ್ಪ ಸಾಧನೆ ಮಾಡಿದ್ದೆ. ಅಲ್ಲೊಂದು ಕಟ್ಟಿತ್ತು ನಮ್ಮ ಮನಿ ಮುಂದೆ, ಹಳೇ ಮನಿ ಮಾರಿದೆ ಅಂತ ಹೇಳಿದ್ನಲ್ಲ. ಮನಿ 350 ಸ್ಕ್ವೇರ್ ಫೀಟ್ ಒಂದು ಮನಿ ಇತ್ತು. ಆ ಮನಿ ಒಳಗಿದ್ದೆ. ಇನ್ನ ಈ ಹೊಸ ಮನಿ ಕಟ್ಸಿದ್ದಿಲ್ಲ, 96-97ನೇ ಇಸ್ವಿ. ಹಿಂಗ ಮಾಡ್ಕೊಂತ ಕುಡಿರ್ತಿದ್ದೆ ದಿವಸ ಕಟ್ಟಿ ಮ್ಯಾಗ. ಏನ್ ಹೇಳ್ತಿದ್ರು ಅಪ್ಪ ಅವರು, ಅದನ್ನ ನಾ ಅಭ್ಯಾಸ ಮಾಡ್ಕೊಂತ ಕುಡಿರ್ತಿದ್ದೆ. ಇಷ್ಟೊಂದು ನನಗೆ ಅವಾಗ ಏನ್ ತಿಳಿತಿದ್ದಿಲ್ಲ. ಬಟ್ ಅದ್ ಕಟ್ಟಿದ ಏನ್ ಪ್ರಭಾವ ಐತಿ ಏನೋ, ನಾ ಅಲ್ಲೇ ಕುಂತ ಅಭ್ಯಾಸ ಮಾಡ್ತಿದ್ದೆ. ನಮ್ ಗೆಳೆಯರೊಬ್ರು ಇವತ್ತವ್ರು ಸ್ವಾಮಿ ಆಗ್ಯಾರ. ಅವ್ರು ಭೂಮಾನಂದ ಅವ್ರ ಹೆಸರು. ಋಷಿಕೇಶದಾಗ ಶಿವಾನಂದ ಆಶ್ರಮದಾಗ ಅದಾರ. ಅವ್ರು ನಮ್ಗಿಂತ ಬಹಳ ವಯಸ್ಸಿನಾಗ ಚಿಕ್ಕವರು, ಆದ್ರ ಸಾಧನೆ ಒಳಗೆ ನಮ್ಗಿಂತ ಮುಂದೆ ಇದ್ರ ಬಿಡ್ರಿ. ಅವ್ರು ಬಹಳ ಸೂಕ್ಷ್ಮ ವೃತ್ತಿ ಇತ್ತು ಅವ್ರದ್ದು. ಮಿಲಿಂದ ಕುಲಕರ್ಣಿ ಅವ್ರ ಹೆಸರು ಮೊದ್ಲಿಂದು. ಈಗ ಅಲ್ಲಿ ಭೂಮಾನಂದ ಅಂತ ಹೆಸರು ಇಟ್ಕೊಂಡಾರ. ಅವ್ರು ಬಂದ್ ಕುಂತಾಗ ಅವ್ರು ಏನಂತಿದ್ರು, ಈ ಕಟ್ಟಿಯೊಳಗೆ ಏನೋ ಜಾದು ಐತ್ರಿ ಅಂತಿದ್ರು. ಇಲ್ಲಿ ಬಂದ್ ಕುಂಡಿರ್ತ್ಲೇನೆ ಏನೋ ಹೊಸ ಒಂದು ತರಂಗಗಳು ಬರ್ತಾವ ಅಂತಿದ್ರು ಅವ್ರು ಅಂತಿದ್ರು. ನನಗನ್ಸ್ತಿದ್ದಿಲ್ಲ. ನನಗನ್ಸ್ತಿದ್ದಿಲ್ಲ. ಅವ್ರಿಗೆ ಆ ಜಗದ ಹೋಗಿ ಕುಂತಾಗ ಅಲ್ಲಿ ಏನೋ ವೇವ್ಸ್ ಬರ್ತಾವ್ರಿ ಅಂತಿದ್ರು. ಅದಷ್ಟು ಸೂಕ್ಷ್ಮ ಅಂತಃಕರಣ ಇತ್ತು ಅಂತ ನಾ ತಿಳ್ಕೊಂಡಿದ್ದೀನಿ. ನನಗೇನ್ ಬರ್ತಿದ್ದಿಲ್ಲ. ಮತ್ತೆ ಈಗೂ ನನಗೇನಂತ ವಿಷಯ ಆಗಂಗಿಲ್ಲ, ಆದ್ರೆ ಅವ್ರಿಗೆ ಆಗ್ತಿದ್ದು ನೋಡ್ರಿ. ಅಂದ್ರ ಅವ್ರವ್ರ ಸಾತ್ವಿಕ ವೃತ್ತಿ ಮ್ಯಾಗ ಅದ ಆಗ್ತದೆ. ಇವೆಲ್ಲ ಸಾಧನೆ ಮಾಡಿ ಹೇಳುವಂತ ಮಾತ್ರ ಇವು. ಸುಮ್ಮನೆ ಬರೇ ಮಾತಾಡೋದು ಏನು ಉಪಯೋಗ ಇಲ್ಲ ಇಲ್ಲಿ. ಸಾಧನೆ ಮಾಡ್ರಿ, ಮಜಾ ನೋಡ್ರಿ. ಹೇಳೋದ್ಲೆ ಗೊತ್ತಾಗುದಿಲ್ಲ ಅಲ್ರಿ. ಮತ್ತೆ ಮಾತಾಡದೆ ಹೇಳೋದ್ ಗೊತ್ತಾಗುದಿಲ್ಲ ಅಂತಂದ್ರೆ ಏನು? ಹೇಳ್ಬೇಕು ಅಂತ ಹೇಳುದು ಅಷ್ಟ ಹೊರತು ಕಳಕಳಿ ಅದಕ್ಕ ಅಂತಂದ್ರೆ ನೀವು ಮಾಡಿ ನೋಡ್ರಿ ಅನ್ನೋದಕ್ಕೆ ಹೇಳಾಕತ್ತೀರಿ ಇಷ್ಟೇ, ಮತ್ತೊಂದೇನು. ಇದು ಸಾಧನೆ ಮಾಡಿ ನೋಡ್ರಿ. ನಾವು ವಿಷಯಗಳನ್ನ ಹೊರಗೆ ಬೇರೆಯಾಗಿ ನಾವು ಈ ಸಕ್ರೆನ ಇರಿವ್ಯಾಗ ಸಕ್ರೆ ತಿನ್ಲಾಕ್ ಹೊಂಟೀವಿ ನಾವು.
ನಾವು ಸಕ್ರಿನ ಆಗಾಕ್ ಒಲ್ವಿ ಅಂತೀವಿ. ನಾವು ಸಕ್ರಿನ ಆಗ್ರಿ ಅಂತ ಗೌಡಪ್ಪ ಆದ್ರ ಅಂತ. ನಾವೇನಂತೀವಿ, ಇಲ್ರಿ ನಾವು ಹಿರಿಬ್ಯಾಗಿ ಸಕ್ರಿ ತಿನ್ಬೇಕು ಅಂತೇಳಿ. ಸಾಧ್ಯ ಇಲ್ಲ ಅದು. ಅದಕ್ಕಿಂತ ಬ್ಯಾರೆ, ಸಕ್ರೆಕ್ಕಿಂತ ಬ್ಯಾರೆ ಆಗಿ ನಾವು ಹಿರಿವಿಯಾಗಿ ಸಕ್ರೆ ತಿನ್ಬೇಕು ಅಂದ್ರ ಜೀವ ಭಾವನ ಬರ್ತೈತವ್ ನಿಮಗ. ಸಕ್ರಿ ತಿನ್ನೋ ಅಷ್ಟು ರುಚಿ ಆಗ್ತದ್ರಿ. ಆಮೇಲೆ ಮತ್ತೆ ಹೋಗ್ತೈತ್ರ. ಸಕ್ರಿಯಾಗಿ ಸಕ್ರಿ ತಿನ್ರಿ ಅಂತಾರ ಅವ್ರು. ಅದನ್ನೇ ಇಲ್ಲಿ ಬರ್ದಿಲ್ಲ ಮತ್ತವ್ರು. ನಾನ್ ನನ್ನ ಅನುಭವಕ್ಕೆ ಹಚ್ಚಿ ನಮ್ಮ ಗುರುಗಳು ಬೇರೆ ಬೇರೆ ಸನ್ನಿವೇಶದಾಗ ಹೇಳಿದ ಮಾತುಗಳನ್ನ ನೆನಪು ಬರ್ತಾವ. ಅದಕ್ಕೆ ಹೇಳಾಕ್ ನಾನು ಹೇಳ್ತೇನೆ, ಸಕ್ರಿಯಾಗಿ ಸಕ್ರೆ ತಿನ್ನೋದು ಬೇರೆ, ಇರಿಬಿಯಾಗಿ ಸಕ್ರೆ ತಿನ್ನೋದು ಬೇರೆ. ಸಕ್ರಿಯಾಗಿ ಸಕ್ರೆ ತಿಂದ್ರಿ ಸಿದ್ಧಾರೂಢರಾಗ್ತೀರಿ, ಇರಿಬಿಯಾಗಿ ಸಕ್ರೆ ತಿನ್ನಾಕ್ ಹೋದ್ರಿ ಜೀವರಾಗ್ತೀರಿ. ಇಷ್ಟ ಅದ ನೋಡ್ರಿ. ಏನ್ ಇರಿಬಿ ಆಗ್ಬೇಕಂತಿರೋ ಏನು ಸಕ್ರೆ ಆಗ್ಬೇಕಂತಿರೋ ನಿಮಗ್ ಬಿಟ್ಟಿದ್ದು. ತಿಳಿದ್ರ ನಗಿ ಬರ್ತದ, ತಿಳಿಲಿಕ್ಕಂದ್ರ ಶಿವ ಎನ್ಮ. ಸಕ್ರಿಯಾಗಿ ತಿನ್ನಾಕ್ ಬರ್ತಲ್ಲ. ಸಕ್ರಿಯಾಗಿ ಹೋಗ್ಬೇಕು, ತಿನ್ನಾಕ್ ಬರೋದಿಲ್ಲ ಅಂದ್ರೆ ಏನ್ರಿ? ಸಕ್ರೆ ಅದಕ್ಕ ನಾವೇನಂತೀವಿ, ನೀ ಯಾರಂತ ತಿಳ್ಕೋ, ತಿಳಿದಲ್ಲಿ ಉಳ್ಕೋ, ತಿನ್ನೋದು ಬಿಡು. ಪರಿಪೂರ್ಣ ಆನಂದ ಸಕ್ಕರೆ ಅಂದ್ರೆ ಪರಿಪೂರ್ಣ ಆನಂದ. ಪರಿಪೂರ್ಣ ಆನಂದ ಸ್ವರೂಪ ಇದ್ದಲ್ಲಿ ತಿಳ್ಕೊಂಡು ಇರೋದಟ ಕೆಲಸ ಅಲ್ಲಿ. ಮತ್ ತಿನ್ನಾಕ್ ಹೋಗ್ಬೇಡ್ರಿ. ತಿನ್ನಾಕ್ ಹೊಂಟ್ರಿ ಅಂದ್ರೆ ಮತ್ತೆ ಜೀವ ಭಾವ ಇಟ್ಕೊಂಡು ಹೋದಂಗ ಆಕತಿ. ಅದ್ ಏನಾಕೈತೆ ಅಂದ್ರೆ, 2 ಗುಡ್ಡ ಇದ್ವಂತ್ರಿ. ಉಪ್ಪಿನ ಗುಡ್ಡ ಒಂದು, ಸಕ್ರಿ ಗುಡ್ಡ ಒಂದು. ಆ ಉಪ್ಪಿನ ಗುಡ್ಡದಾಗಿನ ಹುಡುಗಿ ಸ್ವಲ್ಪ ಗ್ರಾಜುಯೇಷನ್ ಆಗಿತ್ತಂತ. ಆ ಸಕ್ರಿ ಗುಡ್ಡದ ಹುಡುಗರು ಕೂಡ ಮದುವೆ ಮಾಡಿದ್ರಂತ. ಇನ್ನೇನು ಗಂಡ ಮನೆಗೆ ಹೋಗ್ಬೇಕು, ಆಕಿಗೆ ಹೆಂಗ್ ಬಿಟ್ಟು ಹೋಗ್ಲಿ ನಮ್ಮ ಉಪ್ಪಿನ ಗುಡ್ಡ. ಆಕಿಗೆ ಸಕ್ರಿದ ರುಚಿ ಗೊತ್ತಿಲ್ಲ, ಬರೀ ಉಪ್ಪು ತಿಂದ ಬೆಳೆದಿತ್ತದ ಹುಡುಗಿ. ಇದು ಗಂಡನ ಮನೆ ಏನಿತ್ತಲ್ಲ, ಓದು ಸಕ್ರಿ ಗುಡ್ಡದಾಗಿತ್ತು ಮನೆ ಅದು. ಅದಕ್ಕ ಆಕಿ ಏನ್ ಮಾಡಿದ್ಲು, ಬಾಯಾಗ ಇನ್ನು ಹೊಂಟೇನಿ ಕಡೆಗೆ ಹಂಗ ಹೋಗ್ಬಾರ್ದು ಅಂತ ತಿಳ್ಕೊಂಡು ಬಾಯಾಗ ಒಂದಿಷ್ಟು ಇದನ್ನ ಉಪ್ಪು ಬಾಯಾಗ ಹಾಕೊಂಡು ಹೋಗಿದ್ಲಕ್ಕಿ. ಇನ್ನೇನು ಯಾವಾಗ ಸಿಗ್ತೈತಿ, ಯಾವಾಗ ತವ್ರ ಮನೆ ಬರ್ತೇನೆ ಏನೋ ಅಂತ ಹೇಳ್ಕೊಂಡು ಬಾಯಾಗ ಅಷ್ಟ ಉಪ್ಪನ್ನ ಮುಕ್ಕೊಂಡ ಹೋಗಿದ್ಲಂತ ಗಂಡ ಮನೆಗೆ. ಅಲ್ಲಿ ಗಂಡ ಮನೆಗೆ ಹೋಗ್ತಾನೆ, ಅಲ್ಲಿ ಸಕ್ರಿನ, ಅಲ್ಲಿ ಉಪ್ಪು ಇದ್ದಿದ್ದಿಲ್ಲ. ಅಲ್ಲಿ ಸಕ್ರಿ ಕೊಟ್ರು, ಸಕ್ರಿ ಹಾಕೊಂಡ್ಲು ಬಾಯಾಗ. ಸಕ್ರೆ ರುಚಿ ಐತ ಅನ್ನಕತ್ತಾರ, ರುಚಿನ ಹತ್ವಲ್ದದು. ಅವನಿಗೆ ಎಲ್ಲರಿಗೂ ಸಕ್ರೆ ರುಚಿ ಅದ, ಈಕಿಗೆ ಯಾಕೆ ಹತ್ವಲ್ದು? ಬಾಯಿ ತೆಗಿವ ಅಂದ್ರೆ ಬಾಯಾಗ ಉಪ್ಪು ಇತ್ತಂತಿನ್ನ. ಅದು ಉಪ್ಪು ಉಗುಳ್ರಿ, ಪೂರಾ ಉಪ್ಪು ಉಗುಳ್ರಿ, ಅವಾಗ ಸಕ್ರೆ ತಿನ್ರಿ, ಸಕ್ರೆ ರುಚಿ ಗೊತ್ತಾಗ್ತದೆ. ನಾವು ಉಗಳಾಕವಲ್ವಿ, ಬಿಡಾಕವಲ್ವಿ. ಇದನ್ನ ಬ್ಯಾಲೆನ್ಸ್ ಇಟ್ಕೊಂಡ ನಾವೆಲ್ಲ ಮಾಡಾಕ್ ಹೊಂಟೇವಿ. ಇದನ್ನ ಉಗುಳ್ರಿ ಮೊದಲ. ಇದು ಏನೈತಲ್ಲ, ಇದು ಉಗುಳಿ ಕಂಪ್ಲೀಟ್. ಉಗಳಾಕಂತಂದ್ರೆ ಏನ್ ಯಾವ್ದು ಬಿಡಾಕ್ ಹೋಗ್ಬೇಡ್ರಿ. ಇದೆಲ್ಲ ಅನಿತ್ಯ ಅಂತ ತಿಳ್ಕೊಳ್ಳೋದೇ ಬಿಡೋದ್ರಿ. ಏನ್ ಬಿಡಾಕ್ ಏನ್ ಬರ್ತದ್ರಿ? ಯಾವ್ದೇನ್ ಬಿಡಾಕ್ ಏನ್ ಬರಂಗಿಲ್ಲ. ಯಾವ್ದೋ ಅನಿತ್ಯ ಅದ. ಅನಿತ್ಯ ನಿಜವಾಗಿ ಇದ್ದಿತ್ತಂದ್ರೆ ಬಿಡಾಕ್ ಬರ್ತಿತ್ತು. ಅನಿತ್ಯ ಐತಂತ ತಿಳ್ಕೊಂಡ್ರೆ ಮುಗಿದೋತ. ಅದು ಕೂಡ ಹಗರೇಟ ನಮ್ಮ ದೇವ್ರ ಪರಮಾತ್ಮ. ಅನಿತ್ಯ ಅಂತ ತಿಳ್ಕೊಂಡು ಎಲ್ಲ ಅವನ ಮ್ಯಾಲ ಭಾರ ಹಾಕಿ ಈ ರೀತಿ ಸಾಧನೆ ಮಾಡ್ರಿ, ಯಾಕೆ ಆಗುದಿಲ್ಲ ನೋಡ್ರಿ ಅಂತಾರ. ಮತ್ತ ಅಲ್ಲಿ ಹೋಗಿ ತಿನ್ನಕ್ ಬರುದಿಲ್ಲ ಅಂದ್ರೆ ನಾವೇನ್ ಹೇಳಕ್ ಬರ್ತದ? ಸಂದರ್ಭ ಅನುಸಾರ ಮಾತಾಡಾಗತ್ತೇನ್ ನಾನು. ಅಲ್ಲಿ ಮಾತ ಬರುದಿಲ್ಲ. ಅಲ್ಲೇ ನಿಶಬ್ದಂ ಬ್ರಹ್ಮ ಐತಿ ಉಚ್ಚತೆ. ಅಲ್ಲಿ ಹೋದ್ಮ್ಯಾಗ ಮಾತು ಮೌನ ಆಗ್ತದ. ವ್ಯವಹಾರ ಇಲ್ಲ ಅಲ್ಲೇ. ಅವ್ಯವಹಾರ್ಯಂ ಅಚಿಂತ್ಯಂ ಶಿವಂ ಶಾಂತಂ ಶಿವಂ ಅದ್ವೈತಂ ತುರ್ಯಂ ಇತಿ ಮನ್ಯತೆ. ಅದು 7ನೇ ಮಂತ್ರ ಬಿಡಬೇಡ್ರಿ ಅದನ್ನ. ನಲವತ್ತಾರನೇ ಕಾರಿಕೆ. ಎಷ್ಟು ಸಾಧ್ಯದ ನನಗೆ ಎಷ್ಟು ತಿಳಿದದ ಅಷ್ಟು ನಾ ಹೇಳಾಗತ್ತೇನ್ರೆ. ಎಷ್ಟು ನಾ ತಿಳ್ಕೊಂಡಿದ್ದೀನಿ, ಎಷ್ಟು ಹೇಳಾಕ್ ಸಾಧ್ಯದ ಅಷ್ಟು ಹೇಳಾಕ್ ಪ್ರಯತ್ನ ಮಾಡಾಕತ್ತೀನಿ. ಸಹಾಯ ಗೌಡಪಾದರನ್ನು ಮತ್ತು ನಮ್ಮ ಪರಮಾರ್ಥದ ಸಹಾಯ ತಗೊಂಡು ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡಾಕತ್ತೀನಿ. ಇದ್ರಾಗ ತಿಳ್ಕೊಳ್ಳೋದು ಬಹಳ ಐತಿ ಹೇಳೋದಕ್ಕಿನ. 46ನೇ ಕಾರಿಕೆ. ಮನೋನಿಗ್ರಹದಿಂದ ಸಿದ್ಧವಾಗುವ ಸುಖ ಅಂತಾರ ಗೌಡಪಾದಾಚಾರ್ಯ. 46 ಬೇರೆ ಐತಲ್ಲ ಇಲ್ಲಿ. 46 ಇಲ್ಲಿ ಐತಲ್ಲ. 46 ಮೇಲೆ ಐತಿ. ಯದಾ ನ ಲೀಯತೆ ಚಿತ್ತಂ ನ ಚ ವಿಕ್ಷಿಪ್ಯತೆ ಪುನಃ
ಅನಿಂಗಮನಾಭ್ಯಾಸಂ ನಿಷ್ಪನ್ನಂ ಬ್ರಹ್ಮ ತತ್ತದ. ಯಾವ್ದು ಹೊಸ ಶಬ್ದ? 46. ಬಹಳ ದಿನ ಆಯ್ತು ನಾವು ಹೋಮ್ವರ್ಕ್ ಮಾಡಲಿಲ್ಲ. ಅನಿಂಗನಂ. ಅನಿಂಗನಂ ಅನಾಭಾಸಂ. ಕರೆಕ್ಟ್ ಐತಿ. ಹೌದೌದು. ಅನಿಂಗನಂ ಅನಾಭಾಸಂ. ಇಲ್ಲಿ ಬರ್ದಿಟ್ಕೊಂಡೇನ್ರಿ, ನಾನೆಲ್ಲ ರೆಡಿಮೇಡ್ ಐತ್ ನನ್ನ ಕಡೆ, ಬರ್ದಿಟ್ಕೊಂಡೇನಿ. ಅಪ್ಪ ಅವ್ರು ಹೇಳಿದಾಗ ಬರ್ದಿಟ್ಕೊಂಡಿದ್ದ ಐತ್ ನನ್ನ ಕಡೆ. ಅನಿಂಗನಂ ಅನಾಭಾಸಂ ನಿಷ್ಪನ್ನಂ ಬ್ರಹ್ಮ ತತ್ತದಾ ಯದಾ ನ ಲೀಯತೆ ಚಿತ್ತಂ ನ ಚ ವಿಕ್ಷಿಪ್ಯತೆ ಪುನಃ. ಅನಿಂಗನಂ ಅನಾಭಾಸಂ ನಿಷ್ಪನ್ನಂ ಬ್ರಹ್ಮ ತತ್ತದಾ ಯದಾ ಚಿತ್ತಂ ನ ಲೀಯತೆ. ಯಾವಾಗ ಚಿತ್ತವಂದ್ರ ಮನಸ್ಸು ಲಯ ಆಗುವುದಿಲ್ಲವೋ, ಲೀಯತೆ ಅಂದ್ರೆ ಲಯ, ನಿದ್ದೆ ಮಾಡೋದಿಲ್ಲ. ಧ್ಯಾನಕ್ಕೆ ಹೋಗ್ಬೇಕಾದ್ರೆ ನಿದ್ದೆ ಬರ್ತದೆ ನೋಡ್ರಿ, ಧ್ಯಾನ ಮಾಡಲ್ಲ ಅಂತ ನಿದ್ದೆ ಬರ್ತದ. ಸಿನಿಮಾಕ್ ಹೋಗು ಬರೋದಿಲ್ಲ, ಮೋಜು ಮಸ್ತಿಗೆ ಹೋಗು ನಿದ್ದೆ ಬರೋದಿಲ್ಲ. ಧ್ಯಾನ ಮಾಡಿಕೊಂಡಿರ್ತಾರೆ ಮೊದಲು ಬರೋದ ನಿದ್ದೆ. ಯಾವಾಗ ಅದು ನಿದ್ದೆಗೆ ಹೋಗ್ತದ, ಲೀನ್ ಆಗ್ತದ, ಚಿತ್ತ ಅಂದ್ರೆ ಮನಸ್ಸು ಲೀನ್ ಆಗ್ತದ. ಚನ ವಿಕ್ಷಿಪ್ಯತೆ is not distracted again. When the mind doesn't sleep and it is not distracted again, ಅಂದ್ರೆ ಯಾವ್ದಾದ್ರು ವಿಷಯ ಬಂದಾಗ ಅದು ಹರಿದು ಹೋಗ್ತೈತಿ ಅಂದ್ರ ಹರಿದು ಹೋಗುವಂತ ಮನಸ್ಸನ್ನ ನಿಲ್ಲಿಸ್ಬೇಕು. ಯಾವ್ದು ಲಯಕ್ಕೆ ಹೋಗ್ತೈತಿ ಅಂದ್ರ ಆ ಮನಸ್ಸನ್ನ ನಿಯಂತ್ರಣ ಮಾಡಬೇಕು. ಅನಿಂಗನಂ, ಯಾವಾಗದ ಮನಸ್ಸು ಡಿಸ್ಟರ್ಬ್ ಆಗುವುದಿಲ್ಲ ಅಂತಾರು, ಅಂದ್ರೆ ಯಾವಾಗ ಮನಸ್ಸು ವಿಕ್ಷಿಪ್ತ ಆಗುವುದಿಲ್ಲವೋ. ಅನಾಭಾಸಂ, ಅದು ಹೊಯ್ದಾಡದೆ ಯಾವಾಗ ನಿಲ್ಲುತ್ತದೆಯೋ. ಅನಾಭಾಸ ಅಂದ್ರೆ ಹೊಯ್ದಾಡದೆ ನಿಲ್ಲೋದು. ಇಟ್ಸ್ ಫ್ರೀ ಫ್ರಾಮ್ ಇಮೇಜಸ್. ಆಭಾಸ ರಹಿತನಾಗ್ತದನು. ತದಾ ತತ್ ನಿಷ್ಪನ್ನಂ ಬ್ರಹ್ಮ, ಅವಾಗ ಮನಸ್ಸು ಏನಾಗ್ತದ, ಬ್ರಹ್ಮ ಆಗ್ತದ ರೀ. ಮನಸ್ಸನ್ನ ಬ್ರಹ್ಮನ ಮಾಡ್ಬೇಕು ನೋಡ್ರಿ. ಇವತ್ತರ ಮಾಡ್ರಿ, ನಾಳೆರ ಮಾಡ್ರಿ, ಮುಂದಿನ ಜನ್ಮದಾಗರ ಮಾಡ್ರಿ. ಮನಸ್ಸನ್ನ ಬ್ರಹ್ಮ ಮಾಡ್ಬೇಕು. ಒಮ್ಮೆ ಮಾಡಿದ್ರೆ ಸಾಕು, ಮತ್ತ ಹಗಲೆಲ್ಲ ಮಾಡ್ಬೇಕಂತ ಏನಿಲ್ಲ. ಒಮ್ಮೆ ಕುತ್ಕೊಂಡು ಮಾಡಿದ್ರೆ ಸಾಕು. ಈಗ ನಮಗ ಎಷ್ಟೋ ಎಕ್ಸ್ ಐತ್ ವಯಸ್ಸು ಅಂತ ತಿಳ್ಕೊಡ್ರಿ, ಇನ್ನು ಒಂದು 5-6 ವರ್ಷ ಬದುಕ್ತೀವಿ ಅಂತ ತಿಳ್ಕೊಡ್ರಿ. ಈಗ ಇನ್ನೂ ಆಗಿಲ್ಲ ಅಂತ ತಿಳ್ಕೊಡ್ರಿ. ಇನ್ನು ಒಂದು 5-6 ವರ್ಷದಾಗ ಒಮ್ಮೆ ಈ ರೀತಿ ಮನಸ್ಸನ್ನ ಇಲ್ದಂಗ್ ಮಾಡ್ಕೊಂಡು ಬ್ರಹ್ಮನ ಮಾಡ್ಕೊಂಡ್ರೆ ಸಾಕು. ಮುಂದೆ ಹಗಲೆಲ್ಲ ಮಾಡೋದು ಅವಶ್ಯಕತೆ ಇಲ್ಲ. ಅದು ಮನಸ್ಸಾಗಿದ್ರು ಕೂಡ ಅದ್ರದ್ದು ಏನು ಅದು ನಮಗೆ ತ್ರಾಸ ಕೊಡುದಿಲ್ಲ. ಇದೊಂದು ಮಜಾ ಐತಿ ಇಲ್ಲಿ. ಒಮ್ಮೆ ಆಗಿ ನೋಡ್ರಿ ಅಂತಾರು. ಒಮ್ಮೆ ಜೀವನದಾಗ ಒಮ್ಮೆ ಆದ್ರೆ ಸಾಕು. ಆಫ್ಟರ್ ಸಕ್ಸೆಸ್ಫುಲ್ ಕ್ರಾಸಿಂಗ್ ಓವರ್ ಆಲ್ ದ ಆಬ್ಸ್ಟಾಕಲ್ಸ್, ಈ 4 ಅಡೆತಡೆಗಳು ಬಂದಾಗ 4 ದಾಟಿದ್ವಿ ಅಂದ್ರೆ ಪ್ರಯತ್ನ ಮೂಲಕವಾಗಿ. ಪ್ರಯತ್ನ ಮಾಡಬೇಕಾ? ಇದು ಹೇಡಿಗಳು ಮಾಡೋ ಕೆಲಸ ಅಲ್ಲ. ಶೂರರು, ಧೀರರು, ವಿವೇಕಿಗಳು, ವೈರಾಗ್ಯವುಳ್ಳವರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಇವು 4 ಅಡೆತಡೆಗಳನ್ನ ದಾಟಿದವು ಅಂದ್ರೆ ದ ಮೈಂಡ್ ಡಸಂಟ್ ಡೋಸ್, ಯಾವಾಗ ಮನಸ್ಸು ಲಯ ಹೋಗುದಿಲ್ಲ, ಯಾವಾಗ ಮನಸ್ಸು ಚಿತ್ತ ಚಂಚಲ ಆಗುವುದಿಲ್ಲ, and all the other worldly things do not enter the mind. ಜಗತ್ನಾಗಿದ್ದಂತಹ ವಸ್ತುಗಳು ಏನ್ ಮನಸ್ಸನ್ನ ಕೆರಳಿಸುವಂತ ವಿಷಯಗಳು ಯಾವುವು ಅವಾಗ ಮನಸ್ಸಿನಾಗ ಪ್ರವೇಶ ಆಗೋದಿಲ್ಲ. ಅವಾಗ ಮನಸ್ಸು ಏನಾಗ್ತದ, ಒಂದ್ ಕಡೆ ನಿಲ್ತದ, ಸುಮ್ಮನೆ ನಿಲ್ತದ. ಆ ಮನಸ್ಸಿನೊಳಗೆ ಯಾವ ವಿಚಾರಗಳು ಇರುವುದಿಲ್ಲ. ಅವಾಗ ಏನ್ ಮಾಡ್ಬೇಕು ಅಂತಾರ, ವೇದಾಂತದಲ್ಲಿ ಗುರುಗಳು ಹೇಳಿಕೊಟ್ಟಂತ 2 ಪಾಠಗಳನ್ನ ಅಲ್ಲಿ ನೆನಪಿಸ್ಕೋಬೇಕಂತ. ಏನವು 2 ಪಾಠ? ಆ ಮನಸ್ಸು ಅನ್ನುವಂಥದ್ದು ಅನಾತ್ಮ ಅದ, ಆ ಮನಸ್ಸು ಅನ್ನೋದು ಮಿಥ್ಯಾ ನಾಮರೂಪ ಅದ, ವಿಚಾರ ಮಾಡಿದ್ರೆ ಅದು ಬ್ರಹ್ಮವೇ ಅದ, ಹಾವು ತೋರಾಗತ್ತಿದ್ದು ಹಾವಲ್ಲ, ಅದು ಹಗ್ಗವೇ ಅದ. ಇದನ್ನ ವಿಚಾರ ಮಾಡ್ರಿ ಅಲ್ಲಿ. ಅಂಡ್ ಆಲ್ ಅದರ್ ಆಬ್ಜೆಕ್ಟ್ಸ್ ಆಫ್ ದ ವರ್ಲ್ಡ್, ಜಗತ್ನಾಗ ಇದ್ದಂತ ಎಲ್ಲ ಪದಾರ್ಥಗಳು ಬ್ರಹ್ಮ ಸ್ವರೂಪನಾದ ಹೆಂಗೋ ಹಂಗ ಈ ಮನಸ್ಸು ಕೂಡ ಬ್ರಹ್ಮವೇ ಇದೆ ಅಂತ ತಿಳ್ಕೊಡ್ರಿ.
ಇಲ್ಲಿ ಮಠ ನಾವು ಶಾಸ್ತ್ರದ ಅಭ್ಯಾಸ ಮಾಡಿದ್ದು 6 ಉಪನಿಷತ್ತು ಬ್ರಹ್ಮಸೂತ್ರ ಇದು ಭಗವದ್ಗೀತಾ ಅಭ್ಯಾಸ ಮಾಡಿದ್ದನ್ನ ಎಲ್ಲಾದ್ರ ಬಲದಿಂದ ನಾವೇನ್ ತಿಳ್ಕೋಬೇಕು ಅಂದ್ರ ಇದೆಲ್ಲವೂ ಬ್ರಹ್ಮವೇ ಇದೆ, ಈ ಮನಸ್ಸು ಕೂಡ ಬ್ರಹ್ಮವೇ ಇದೆ ಅನ್ನುವಂಥದ್ದನ್ನ ನೆನಪಿಸಿಕೊಡ್ರಿ ಅಂತಾರ. And at that time the mind is also understood as Brahman itself, because there is no mind separate from Brahman. ಆ ಮನಸ್ಸನ್ನ ನಾವು ಬ್ರಹ್ಮ ಅಂತ ತಿಳ್ಕೊಂಡಾಗ ಅದು ಬ್ರಹ್ಮ ಅದ ಅಂತ ತಿಳ್ಕೊಂಡಾಗ ಮನಸ್ಸಾಗಿ ಉಳಿಯುವುದಿಲ್ಲ, ಅದು ಅಮನಸ್ಸಾಗ್ತದ. ಮಾಡಿ ನೋಡ್ರಿ ತರ್ಕ ಉಪಯೋಗ ಮಾಡ್ಬೇಡ್ರಿ, ತರ್ಕಕ್ಕೆ ಅವಕಾಶ ಕೊಡಬೇಡ್ರಿ, ಶ್ರದ್ಧಾಯದಿಂದ ಮಾಡಿ ನೋಡ್ರಿ ಅಂತಾರ. ಅವಾಗ ಮನಸ್ಸಾಗಿ ಉಳಿಯೋದಿಲ್ಲ, ಬ್ರಹ್ಮ ಆಗ್ತದ. Then the origination of the mind is negated, the appearance of mind alone is accepted. ಅವಾಗ ಮನಸ್ಸು ಹುಟ್ಟಿದ್ದನ್ನ ಅಲ್ಲಗಳಿತೀವಿ, ಅದು ಏನು ಮನಸ್ಸು ಅದಲ್ಲ ಅದು ಬ್ರಹ್ಮ ಆಗಿ ಉಳಿತದ. That mind has become Brahman, meaning the mind is understood as Brahman. ಅಂತ ಮನಸ್ಸು ಬ್ರಹ್ಮ ಆಗ್ತದ ಅಂದ್ರೆ ಏನು? ಆ ಮನಸ್ಸಿಗೆನ ಬ್ರಹ್ಮ ಅಂತ ತಿಳ್ಕೋಬೇಕಾಗ್ತದೆ. ಆ ಇದ್ದಂತ ಬ್ರಹ್ಮದಲ್ಲಿ ನಾವು ಏನಾದ್ರೂ ಇವನ ಕಶ್ಮಲಗಳನ್ನ ಸೇರಿಸಿದ್ವಿ ಅಂದ್ರ ಅದು ಮನಸ್ಸಾಗೈತಿ. ಆ ಮನಸ್ಸಾಗಿನ ಕಶ್ಮಲಗಳನ್ನ ತೆಗೆದು ಅದನ್ನ ಶುದ್ಧ ಮಾಡಿದ್ರಿ ಅಂತಂದ್ರ ಅದು ಬ್ರಹ್ಮವೇ ಆಗ್ತದ್ರಿ. ಬಂಗಾರದಾಗ ನೀವು ಬೆಳ್ಳಿ, ತಾಮ್ರ, ಇತರೆ ಪದಾರ್ಥಗಳನ್ನ ಸೇರಿಸಿರಿ, ಆಭರಣ ಆಗ್ತದೆ. ಆ ಆಭರಣಗಳನ್ನ ತೆಗೀರಿ, ಬಂಗಾರದಾಗಿಂದ ಕರಗಿಸಿ, ಬಂಗಾರಾಗಿ ಉಳಿತದ. ದೇರ್ ಇಸ್ ನೋ ಸಚ್ ಥಿಂಗ್ ಕಾಲ್ಡ್ ಮೈಂಡ್ ಅಟ್ ಆಲ್. ಮನಸ್ಸು ಅನ್ನೋದು ಇಲ್ಲವೇ ಇಲ್ಲ ಅನ್ನೋದು ಯಾವಾಗ ನಿಮಗ ಅನುಭವಕ್ಕೆ ಬರ್ತದಲ್ಲ, ಅವಾಗ ಮನಸ್ಸು ಅದು ಬ್ರಹ್ಮವೇ ಆಗ್ತದ. ಅದಕ್ಕೆ ಹೇಳ್ತಾರ ಇಲ್ಲಿ, ಯಾವಾಗ ಚಿತ್ತವು ಲಯವಾಗುವುದಿಲ್ಲವೋ ಯದಾ ನ ಲೀಯತೆ ಚಿತ್ತಂ ನಚ ವಿಕ್ಷಿಪ್ಯತೆ ಪುನಃ. ಮತ್ತೆ ಯಾವಾಗ ಚಿತ್ತವು ವಿಕ್ಷಿಪ್ತವು ಕೂಡ ಆಗುವುದಿಲ್ಲವೋ ಅನಿಂಗನಂ. ಮತ್ತೆ ಯಾವಾಗ ಚಿತ್ತವು ಹೊಯ್ದಾಡದೆ ಸುಮ್ಮನೆ ನಿಲ್ಲುತ್ತದೆಯೋ ಅನಿಂಗಂ. ಅನಾಭಾಸಂ, ಯಾವಾಗ ಚಿತ್ತವು ತೋರಿಕೊಳ್ಳದೆ ಇರುತ್ತದೆಯೋ ನಿಷ್ಪನ್ನಂ ಬ್ರಹ್ಮ ತತ್ತದಾ. ಅವಾಗ ತತ್ತದಾ ನಿಷ್ಪನ್ನಂ ಬ್ರಹ್ಮ, ಅವಾಗ ಅದು ಬ್ರಹ್ಮವೇ ಆಗುತ್ತದೆ. ಅವಾಗ ಅದು ಬ್ರಹ್ಮವೇ ಆಗುತ್ತದೆ. ನಿಷ್ಪನ್ನಂ ಅಂದ್ರ ಆಗುತ್ತದೆ. ಆಗುತ್ತದೆ ಅನ್ನೋದು ಕೂಡ ಹಂಗ ಹೇಳಾಕ ನಾಮಕೆ ವಾಸ್ತೆ. ಇದೇ ಬ್ರಹ್ಮವೇ ಇದೆ ಅಂತ ಮಾಡ್ರಿ ಅರ್ಥ. ಆಗುತ್ತದೆ ಅಂದ್ರೆ ಮತ್ತೆ ನೋಡು, ಆಗೈತಿ ಅಂದ್ರೆ ಮತ್ತೆ ಹೊಳ್ಳಿ ಮನಸ್ಸಾಕತ್ತೆ ಅನ್ನಬಾರದು ನೀವು. ಅದು ಬ್ರಹ್ಮವೇ ಇದೆ. ನಲವತ್ತ 6 ಮುಗೀತು, 47 ಮೋಸ್ಟ್ಲಿ ಇದು ಮುಗಿಬೋದು ಇವಾಗ. ಹೌದು, 48 ಮುಗೀತದೆ. ಇನ್ನೂ ಎಷ್ಟು ಟೈಮ್ ಭಾಳ ಅದ, ಇನ್ನೂ 10 ಆಮೇಲೆ ಸಮರಿ ಅದ ನೋಡೋಣ. ಏನು ಅವಸರ ಇಲ್ಲ. 47ನೇ ಕಾರಿಕೆ. ಮನೋನಿಗ್ರಹದಿಂದ ಸಿದ್ಧವಾಗುವ ಸುಖವು ಹೇಗಿರುತ್ತದೆ? ಸ್ವಸ್ಥಂ ಶಾಂತಂ ಸ ನಿರ್ವಾಣಂ ಕಥಂ ಸುಖಂ ಉತ್ತಮಂ ಅಜಂ ಅಜೇನ ಜ್ಞೇಯೇನ ಸರ್ವಜ್ಞಂ ಪರಿಚಕ್ಷತೆ. ಸ್ವಸ್ಥಂ ಶಾಂತಂ ಸನಿರ್ವಾಣಂ. ಪರಿಚಕ್ಷತೆ ತಗೊಂಡ್ರಿ. ಪರಿಚಕ್ಷತೆ ಅಂದ್ರ ಹೇಳುತ್ತಾರೆ ಯಾರ್ರಿ? ಜ್ಞಾನಿಗಳು. ಇದನ್ನ ಮಾಡಿದವ್ರು ಹೇಳ್ತಾರ. ಮಾಡಿ ಹೇಳ್ಯಾರ, ಅವ್ರು ಮಾಡದ ಹೇಳಿಲ್ಲ, ಮಾಡಿ ಹೇಳ್ಯಾರ. ಜಾಣರು, ಜ್ಞಾನಿಗಳು, ಸಿದ್ಧಾರೂಢರಂತವ್ರು, ಸಾಧನೆ ಮಾಡಿದವ್ರು, ರಮಣ ಮಹರ್ಷಿಗಳಂತವ್ರು, ಸ್ವಾಮಿ ವಿವೇಕಾನಂದ ಅಂತವ್ರು, ರಾಮಕೃಷ್ಣ ಪರಮಹಂಸನಂತವ್ರು, ಇವರೆಲ್ಲರೂ ಜಾಣರಂತ ಇವ್ರು ಹೇಳ್ಯಾರಂತ. ಪರಿಚಕ್ಷತೆ ಹೇಳಿದ್ದಾರೆ. ಏನು? ಈ ಜ್ಞಾನವನ್ನ ಉತ್ತಮಂ ಸುಖಂ, ಇದು ಉತ್ತಮ ಸುಖ ಅಂತ ಹೇಳ್ಯಾರಂತ ನೋಡ್ರಿ. ಐತೇನಲ್ಲಿ ಉತ್ತಮ ಸುಖಂ. ಪರಿಚಕ್ಷತೆ ಸುಖಂ ಉತ್ತಮಂ. ಸುಖಂ ಉತ್ತಮಂ ಅಂದ್ರೆ ಉತ್ತಮಂ ಸುಖಂ ಮಾಡ್ಕೊಡ್ರಿ. ಅದು ಯಾರು ಹೇಳ್ಯಾರ್ರಿ ಹಿಂಗ? ಸಿದ್ಧಾರೂಢರು ಹೇಳ್ಯಾರ.
ಯಾರು ಹೇಳ್ಯಾರಿ ಹಿಂಗ? ದೊಡ್ಡ ಶಿವಪುತ್ರಪ್ಪನವ್ರು ಹೇಳ್ಯಾರಿ. ಯಾರು ಹೇಳ್ಯಾರಿ ಹಿಂಗ? ಪರಮಾರ್ಥಾನಂದ ಸ್ವಾಮಿಗಳು ಹೇಳ್ತಾರ. ಮಾಡಿದವ್ರು ಹೇಳ್ತಾರ. ಏನು? ಇದು ಉತ್ತಮವಾದಂತ ಸುಖ. ಸ್ವಸ್ಥಂ. ಸ್ವಸ್ಥಂ. ಸ್ತಂಭ ಅಂದ್ರೆ ಅವಲಂಬಿಸಿಕೊಂಡೈತಿ. ಎಲ್ಲೇ? ಸ್ವ, ನನ್ನನ್ನೇ ಅವಲಂಬಿಸಿಕೊಂಡದು, ಹೊರಗಿಲ್ಲದು. ನನ್ನನ್ನೇ ಅವಲಂಬಿಸಿಕೊಂಡಿದೆ. which is based on self. ಅದು ನನ್ನನ್ನೇ ಅವಲಂಬಿಸಿಕೊಂಡು ತೋರಾಗತ್ತದ. which is ಶಾಂತಂ. ಶಾಂತ ಅಂದ್ರೆ ಏನ್ರಿ? ಶಾಂತಂ ಅಂದ್ರೆ ಏನು? ಶಾಂತವಾಗಿದೆ. ಸನಿರ್ವಾಣಂ. ಸನಿರ್ವಾಣಂ ಅಂದ್ರೆ ನಿರ್ವಾಣದೊಂದಿಗೆ ಇದೆ. ನಿರ್ವಾಣ ಅಂದ್ರೆ ಮೋಕ್ಷ, ಮೋಕ್ಷ ಸ್ವರೂಪದೊಂದಿಗೆ ಇದೆ. ಇಲ್ಲ ಸನಿರ್ವಾಣ ಅಂದ್ರೆ ಸನಿರ್ವಾಣ ಕೊಟ್ಟರು. ಸನಿರ್ವಾಣ, ನಿರ್ವಾಣ ಅಂದ್ರೆ ಮೋಕ್ಷ, ನಿರ್ವಾಣದೊಂದಿಗೆ ಕೂಡಿಕೊಂಡಿದೆ. ನಿರ್ವಾಣದೊಂದಿಗೆ ಅಂದ್ರೆ ಯಾವಾಗ ಮೋಕ್ಷ ಆಗ್ತದೆ ಅವಾಗ ತೋರ್ತದೆ ಈ ಸುಖ. which is co-existent with liberation. It is co-existence with liberation. ನಮಗ ಜೀವ ಭಾವದಿಂದ ಬಿಡುಗಡೆ ಆದಾಗ ಸಿಗುವಂತ ಶಾಶ್ವತ ಸುಖ. ಎಲ್ಲ ಸುಖಗಳಿಗಿಂತ ಇದು ಶ್ರೇಷ್ಠವಾದ ಸುಖ. ಇದು ಒಂದ್ಸಲ ಸಿಕ್ಕರೆ ನಮಗೆ ಬಿಟ್ಟು ಹೋಗುದಿಲ್ಲ. ವಿಷಯ ಸುಖ ಇವತ್ತು ಸಿಗ್ತಾವ, ನಾಳೆ ಬಿಟ್ಟು, ಇವತ್ತು ಇನ್ನೊಂದು ಕ್ಷಣಕ್ಕೆ ಬಿಟ್ಟು ಹೋಗ್ತಾವ. ಆದ್ರೆ ಇದು ಎಂದೂ ಬಿಟ್ಟು ಹೋಗುದು. ಒಮ್ಮೆ ಆದ್ರೆ ಕಾಯಂ ಉಳಿತದ ನಮ್ಮ ಕಡೆಯಿಂದ. ಅದಕ್ಕೆ ಒಮ್ಮೆ ಮಾಡ್ರಿ ಅಂತ, ಒಮ್ಮೆ ಪಡೀರಿ ಅದನ್ನ, ಒಮ್ಮೆ ಅನುಭವಕ್ಕೆ ಮಾಡ್ಕೊಡ್ರಿ. ಪ್ರಯತ್ನ ಮಾಡ್ಬೇಕು, ಬಹಳ ಪ್ರಯತ್ನ ಮಾಡ್ಬೇಕು. which is co-existent with liberation. ನಿರ್ವಾಣಂ ಅಕಥಂ. ಹೆಂಗದ ಮತ್ತದು? ನಿರ್ವಾಣಂ ಅಕಥ್ಯಂ. ಅಕಥ್ಯಂ ಅಂತಂದ್ರೆ ಅದನ್ನ ವರ್ಣಿಸ್ಲಿಕ್ಕೆ ಬರುವುದಿಲ್ಲ, ಹೇಳಲಿಕ್ಕೆ ಹಿಂಗ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅದು ಹಂಗೈತಿ, ಅದು ಹಿಂಗೈತಿ ಹೇಳಕ್ ಬರುವುದಿಲ್ಲ. ಮೂಕ ಬೆಲ್ಲ ತಿಂದಂಗ ಆಗ್ತದ. ಹೆಂಗೈತಿ ಬೆಲ್ಲ ಹೇಳಂತ ಮೂಕಕ್ಕೆ ಬೆಲ್ಲ ಕೊಡ್ರಿ, ಅವ್ನ್ ಕೇಳ್ರಿ ಹೆಂಗೈತಿ ಬೆಲ್ಲ ಏನಂತಾನ್ರಿ ಅವ? ಬೋನ್ ಹಾಕ್ತಾರ್ರಿ, ಬೋರ್ ಹಾಕ್ತಾನ್ರಿ. ಹಂಗಾಗ್ತ ಹೇಳಕ್ ಬರುದಿಲ್ಲ. ಮೂಕನು ಬೆಲ್ಲವನ್ನು ಮೆಲ್ಲಿದಂತೆ. ಅದಕ್ಕೇನಂದಾರ ಇಲ್ಲಿ? ಅಕಥ್ಯಂ. ಹೇಳಕ್ ಬರುದಿಲ್ಲ, ಮಾಡಿ ನೋಡ್ಬೇಕು, ಆಗಿ ನೋಡ್ಬೇಕು. ಅಜಂ. ಅಜಂ ಅಂದ್ರೆ ಏನ್ರಿ? ಅದು ಹುಟ್ಟಿಲ್ಲ, ಅದು ಯಾವಾಗ್ಲೂ ಇರುತ್ತದ. ಹುಟ್ಟಿತ್ತಂದ್ರೆ ನಾಶ ಆಗ್ತದ. ವಿಷಯ ಸುಖಗಳದಾವಲ್ಲ, ಹುಡ್ತಾವ, ನಾಶ ಆಗ್ತಾವ. ಅದು ಹುಟ್ಟಿಲ್ಲ, ಅಜಂ. ಅದು ಹುಟ್ಟಿಲ್ಲ, ಅದು ನಾಶವಾಗುವುದಿಲ್ಲ. ಒಮ್ಮೆ ಅದನ್ನ ಪಡೆದ್ರೆ ಅದು ಖಾಯಂ ಸಿಗ್ತದ. ಸರ್ವಜ್ಞಂ, which is all illumining consciousness. ಸರ್ವವನ್ನು ಸರ್ವ ಜಾನಾತಿ ಇತಿ ಸರ್ವಜ್ಞ. ಕಲಾವತಿ ಅವ್ರು ಏನ್ ಮಾಡಾಕತ್ತೀರಿ ನೋಡ್ರಿ, ಡಿಸ್ಟರ್ಬೆನ್ಸ್ ಬರಾಗತ್ತದ. ಅದು ಹೆಂಗದ? ಅದು ಹುಟ್ಟಿಲ್ಲದ್ರ ಐತತಿ. ಅದು ಅಜಮ್ ಅದ, ಅದು ಸರ್ವಜ್ಞಾತ. ಅಜೇನ ಜಯೇನ, ವಿಚ್ ಈಸ್ ಐಡೆಂಟಿಕಲ್ ವಿತ್ ಅನ್ಬಾರ್ನ್ ಬ್ರಹ್ಮನ್. ಆ ಸುಖ ಹೆಂಗದ ಅಂದ್ರೆ ಅದು ಬ್ರಹ್ಮನೊಂದಿಗೆ ಆ ತುರಿಯನ ಸ್ವರೂಪವೇ ಆಗಿದೆ. ಅದು ಸ್ವರೂಪಕ್ಕಿಂತ ಬೇರೆ ಇಲ್ಲ. ಅದನ್ನ ಬೇರೆ ಇದ್ಕೊಂಡು ಅನುಭವ ಮಾಡಕ್ ಹೊಂಟೇವಲ್ಲ, ಅಲ್ಲಿ ತಪ್ಪಾಗತ್ತೈತಿ. ಅದನ್ನೇ ನಾವು ಆಗಿ ಅದ ಅನುಭವ ಮಾಡ್ಕೋಬೇಕ ಹೊರತು ಅದಕ್ಕಿಂತ ಬೇರೆ ಆಗಿ ಅನುಭವ ಅಂದ್ರೆ ಈ ಅನುಭವ ನಮ್ಗಿಲ್ಲವೇ ಇಲ್ಲ. ಒಮ್ಮೆ ಆತಂದ್ರ ಮುಗಿದೋತು ಪಾರ್ ನಮ್ ಗಾಡಿ. ಆದ್ರಿಂದ ಏನಂತಾರ? ಸ್ವಸ್ಥವು, ಶಾಂತವು, ಸನಿರ್ವಾಣವು, ಹೇಳಲಿಕ್ಕೆ ಆಗದಂತಹ ಉತ್ತಮವಾದ ಸುಖವು, ಅಜವು, ಅಜವಾದ ಜ್ಞೇಯ ರೂಪದಿಂದ ಸರ್ವಜ್ಞವಾದದ್ದೆಂದು ತಿಳಿದವರು ಹೇಳುತ್ತಾರೆ. ಯಾರು ದಾಟ್ಯಾರ, ಯಾರ ಪ್ರಯತ್ನ ಮಾಡ್ಯಾರ, ಯಾರು ಕಣ್ಕೊಂಡಾರ ಅವ್ರು ಅಂತಾರ. ಅವ್ರ ಸುದ್ದಿ ಇದು. ಪರಿಚಕ್ಷತೆ. In yoga shastra language, remaining absorbed in this fact alone is called samadhi. ತಾನು ಯಾರಂತ ತಿಳಿದಲ್ಲೇ ಉಳ್ಕೊಳ್ಳೋದು, ಮತ್ತೆ ಹೊರಗೆ ಬರುವುದಲ್ಲ.
ತಿಳಿದಲ್ಲೇ ಉಳ್ಕೋಬೇಕ್ರಿ. ಉಳ್ಕೊಳ್ಳೋದಕ್ಕೆ ನಾವು ಯೋಗ ಶಾಸ್ತ್ರದಾಗ ಸಮಾಧಿ ಅಂತೀವಿ. ಅವಾಗ ಬುದ್ಧಿ ಸಮಾತ ಅಂದಂಗ ಅದು. ಇಲ್ಲಾಂದ್ರೆ ಹೊರಗೆ ಬಂದ್ರೆ ಮತ್ತು ವೈಷಮ್ಯನೇ ಅದು. ಸಮಾಧಿ, ವೆನ್ ಯು ಪ್ರಾಕ್ಟೀಸ್ ದ ಮೆಡಿಟೇಷನ್ ಇಸ್ ಕಾಲ್ಡ್ ಧಾರಣ. ವೆನ್ ದ ಮೈಂಡ್ ಈಸ್ ಗೋಯಿಂಗ್ ಟು ಅಪ್ ಅಂಡ್ ಡೌನ್ ಇಟ್ ಈಸ್ ಧ್ಯಾನಂ. ಧಾರಣ ಮಾಡಿ ಧ್ಯಾನ ಮಾಡುವ ಹೊತ್ನಾಗ ನೋಡಿ, ಧಾರಣ ಅಂದ್ರೆ ಏನು, ಧ್ಯಾನ ಅಂದ್ರೆ ಏನು, ಸಮಾಧಿ ಅಂದ್ರೆ ಏನು ವಿಚಾರ ಮಾಡಿ. ಇತ್ಲಾಗ್ ಹೋಗುವಂತ ಮನಸ್ಸನ್ನ ತೆಗೆದುಕೊಂಡು ಒಂದೇ ಒಂದು ಸ್ಥಾನದಾಗ ನಿಲ್ಲಿಸಿರಿ ಅಂದ್ರೆ ಅದಕ್ಕೆ ಧಾರಣ ಅಂತ. ಎಳ್ಕೊಂಡು ಬರುವುದಕ್ಕ ಪ್ರತ್ಯಾಹಾರ ಅಂತ. ನಿಲ್ಲಿಸಿದ್ರಿ ಅಂದ್ರ ಧಾರಣ ಅಂತಾರ. ಅದು ಒಂದ 28 ನಿಮಿಷ ಹೇಳ್ತಾರ. 28 ನಿಮಿಷ ಒಂದೇ ವಸ್ತುವಿನ ಮ್ಯಾಗ ನಿಲ್ತಂದ್ರ ಅದಕ್ಕೆ ಧ್ಯಾನ ಅಂತಾರ. ಧ್ಯಾನ ಆಗಿದ್ದು ಮರ್ತು ಹೋತು ಅಂದ್ರ, ನನಗೆ ಧ್ಯಾನ ಆಗಿದ್ದು ಮರ್ತು ಹೋತು ಅಂದ್ರ ಸಮಾಧಿ ಅಂತ. ಧಾರಣ, ಧ್ಯಾನ, ಇದು ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. When the mind is going up and down, it is called dhyanam. And when the mind is no more is distracted, it is called samadhi. ಮನಸ್ಸಾಗಿ ಉಳಿಲಿಲ್ಲ, ಮನಸ್ಸು ಬ್ರಹ್ಮ ಆತು ಅಂದ್ರೆ ಸಮಾಧಿ ಅಂತಾರೆ. ದ ಕಲ್ಮಿನೇಷನ್ ಆಫ್ ಮೆಡಿಟೇಷನ್ ಇಸ್ ಸಮಾಧಿ. ಸಮಾಧಿ ಗುರಿ ಅಂದ್ರೆ ಏನ್ರಿ, ಮನಸ್ಸಾಗಿ ಉಳಿಬಾರ್ದು, ಹಂಗ ಸಾಧನೆ ಮಾಡ್ರಿ, ಅದಕ್ಕೆ ಸಮಾಧಿ ಅಂತ. ಒಮ್ಮೆ ಮಾಡ್ರಿ ಈ ಜ್ಞಾನ ಸಮಾಧಿಯನ್ನು. ಪತಂಜಲಿ ಸಮಾಧಿ ಬಿಡ್ರಿ, ಅದು ಈ ಜ್ಞಾನ ಸಮಾಧಿಯನ್ನು ಒಮ್ಮೆ ಮಾಡಿ ನೋಡ್ರಿ. ವೇದಾಂತ ಹೇಳಿದ ಪ್ರಕಾರ, ಗೌಡಪಾದಾಚಾರ್ಯರು ಹೇಳಿದ ಪ್ರಕಾರ ಒಮ್ಮೆ ಮಾಡಿದ್ರೆ ಸಾಕು. ಕೃಷ್ಣ ಗಿವ್ಸ್ ಅನ್ ಎಕ್ಸಾಂಪಲ್ ಇನ್ ದಿ ಗೀತಾ. ಭಗವದ್ಗೀತೆಯೊಳಗ ಕೃಷ್ಣ ಒಂದು ಉದಾಹರಣೆ ಕೊಡಾಕತ್ತಾನ. ಎಲ್ಲಿ? 6ನೇ ಅಧ್ಯಾಯ 19ನೇ ಶ್ಲೋಕದಾಗ ಕೊಟ್ಟಾನ. 6ನೇ ಅಧ್ಯಾಯ 19ನೇ ಶ್ಲೋಕ. ಯಥಾ ದೀಪೋ ನಿಮಾತಸ್ಥೋ ನೇಂಗತೇನೋಪಮಾ ಸ್ಮೃತಾ ಯೋಗಿನೋ ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಯಥಾ ನಿವಾತಸ್ಥ, ಯಾವ ಪ್ರಕಾರ ವಾಯು ಬೀಸದ ಸ್ಥಾನದಲ್ಲಿ ಇರಿಸಿದ ದೀಪವು ನ ಇಂಗತೆ, ಅದು ಚಲಿಸುವುದಿಲ್ಲವೋ, ಸಾ ಅದೇ ದೀಪವು, ಅದೇ ಉಪಮೆಯನ್ನು ಆತ್ಮನ ಯೋಗಂ ಯುಂಜತೆ, ಪರಮಾತ್ಮನ ಧ್ಯಾನದಲ್ಲಿ ತೊಡಗಿರುವಂತಹ ಯೋಗಿಯು, ಧ್ಯಾನ ಯೋಗಿಯು ಯಥಚಿತ್ತಸ್ಯ ಸ್ಮೃತಾಹ, ಗೆದ್ದಿರುವ ಚಿತ್ತಕ್ಕೆ ಇದನ್ನ ಕೊಡಲಾಗಿದೆ. ಉಪಮಾನ ಕೊಡಲಾಗಿದೆ. ಗೆಲ್ಬೇಕದು ಚಿತ್ತ, ಮನಸ್ಸು ಹೇಳಿ ಹೆಂಗ್ ಹೊಳೆ ಬರಬಾರದು, ಗೆಲ್ಲಬೇಕು ನೋಡ್ರಿ. ಈ ಸಾಧನೆಯಿಂದ ಗೆಲ್ಲಬೇಕು. ಯಥಚಿತ್ತಸ್ಯ, ಗೆದ್ದಿರುವ ಚಿತ್ತಕ್ಕೆ, ಯಥ ಅಂದ್ರೆ ಗೆಲ್ಲಬೇಕು. ಈ ಒಂದು ಸಾಧನೆ ಮಾಡಿ ಗೆಲ್ಲಬೇಕು. ಯಥಚಿತ್ತಸ್ಯ ಅಂದ್ರೆ ಗೆಲ್ಲಬೇಕು ನೋಡಿ. ಗೌಡಪಾದ ಯೂಸಸ್ ಆನ್ ಅನಿಂಗನಂ ಹಿಯರ್. ಅನಿಂಗನಂ, ಅನಿಂಗ ಅಂತಂದ್ರೆ ಏನ್ ಹೇಳಿದಿನ? ಅನಿಂಗನಂ ಅಂದ್ರ ಮನಸ್ಸಿ ಯಾವಾಗಲೂ ವಿಕ್ಷೇಪ ಆಗ್ಬಾರದು. ಅನಿಂಗನಂ. ಗೌಡಪಾದ ಈಸ್ ಕ್ಲೋಸ್ಲಿ ಫಾಲೋವಿಂಗ್ 6th ಚಾಪ್ಟರ್ ಭಗವದ್ಗೀತಾ. ನೋಡ್ರಿ, ಹಗಲೆಲ್ಲ 6ನೇ ಅಧ್ಯಾಯದ ಶ್ಲೋಕಗಳನ್ನ ತಗೊಳಕತ್ತಾರ ಗೌಡಪಾದರು. 6ನೇ ಅಧ್ಯಾಯ ಜ್ಞಾನೋತ್ತರ ನಿಧಿಧ್ಯಾಸನ ರೂಪ ಧ್ಯಾನ. ಅದು ಜ್ಞಾನಾನಂತರ ಮಾಡೋ ಧ್ಯಾನ 6ನೇ ಅಧ್ಯಾಯದಾಗ ಐತಿ ಭಗವದ್ಗೀತೆಯೊಳಗ. ಅದಕ್ಕೆ ಭಗವದ್ಗೀತೆ ಶ್ಲೋಕಗಳನ್ನ ಹಗಲೆಲ್ಲ ತಗೊಳಕತ್ತಾರ. ನಾ ಪುಣ್ಯಕ್ಕೆ ಅಭ್ಯಾಸ ಮಾಡೇವಿ, ಚಲೋ ಆಯ್ತು. ಇಲ್ಲಾಂದ್ರೆ ಮತ್ತೆ ಅದನ್ನ ಹೇಳೋದು ಕಷ್ಟ ಆಗ್ತಿತ್ತು ನಮ್ಗೆ. ಅದಕ್ಕೆ ನಮ್ಮ ಪರಂಪರೆ ಒಳಗೆ ಏನ್ ಮಾಡ್ತಾರ್ರಿ, ಹಿಂಗ ಇದೇ ರೀತಿ ಅಭ್ಯಾಸ ಮಾಡ್ಬೇಕು ಅನ್ನುವಂಥದ್ದು ರೂಢಿ ಹಾಕ್ಯಾರ. ಅವಾಗ ಮತ್ ಭಗವದ್ಗೀತೆ ಹೋಗುದು, ಅಲ್ಲಿ ಏನ್ ಹೇಳ್ಯಾರ ನೋಡುದಂತ ಪೂರ ನೋಡಿದ್ವಂದ್ರ ಅಲ್ಲಿ ಹೋಗಿ ನೋಡ್ಕೊಂಡು ಅಷ್ಟ ಸಂಕ್ಷಿಪ್ತವಾಗಿ ಹೊರಗೆ ಬರ್ತದೆ. ಮೊದಲು ಪೂರ್ಣ ಅಭ್ಯಾಸ ಮಾಡ್ಬೇಕು. ಆ ನಂತರ ಅಲ್ಲಿ ಹೇಳಿದಾಗ ಒಮ್ಮೆ ಸ್ವಲ್ಪ ನೋಡ್ಕೊಂಡು ಬಂದ್ರೆ ತಿಳಿತೈತಿ. Bhagavad-gītā here, the meditator is absorbed in samadhi, abiding as his higher nature, ತುರಿಯಂ. ತುರಿಯದಲ್ಲಿ ನೆಲೆಯಾಗಿ ನಿಲ್ಲುವುದು ಸಮಾಧಿ.
That Turiyam is being talked about here. Since the meditator is abiding in his own real nature, he himself is Turiyam and not Vishwa Taijasa Prajna. ಈಗ ಅವ ವಿಶ್ವನೂ ಅಲ್ಲ, ಈಗ ಅವ ತೈಜಸ್ನು ಅಲ್ಲ, ಈಗ ಅವ ಪ್ರಾಜ್ಞನೂ ಅಲ್ಲ. ಅವ ಯಾರ್ರಿ? ತುರಿಯ. This Turiyam is absolutely tranquil, that is associated with moksha. ತುರಿಯನ ಸ್ವರೂಪದಾಗ ಮೋಕ್ಷದ. ಮೋಕ್ಷ ಅಂದ್ರೆ ತುರಿಯ, ತುರಿಯ ಅಂದ್ರೆ ಮೋಕ್ಷ. Which is indescribable. ಅದು ಹಿಂಗ ಅಂತ ವರ್ಣನೆ ಮಾಡಕ್ ಆಗಂಗಿಲ್ಲ. ಅದು ಹಿಂಗ ಅಂತ ವರ್ಣನೆ ಮಾಡಕ್ ಆಗಂಗಿಲ್ಲ. indescribable, ಅಕಥ್ಯಂ, ಅಕಥ್ಯಂ ಅಂತಂದಾರ ನೋಡ್ರಿ. ಅದನ್ನ ಹಿಂಗ ಅಂತ ವರ್ಣನೆ ಮಾಡಕ್ ಆಗಂಗಿಲ್ಲ. ಹೈಯೆಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ ಆನಂದ. ಅದು ಹೆಂಗದರಿ? ಅದು ಅದು ಪರ ಆನಂದ ಐತಿ. ಅದನ್ನ ಅನುಭವ ಮಾಡಕ್ ಬರೋದಿಲ್ಲ. ಅದೇ ನೀವು ಆಗ್ಬೇಕು. ಅದನ್ನ ತಿಳ್ಕೊಂಡು ಅದ ನೀವು ಆದ್ರೆ ಅದು ಆಗ್ತದೆ. ಅದನ್ನ ಬೇರೆಯಾಗಿ ಅನುಭವ ಮಾಡಕ್ ಬರಂಗಿಲ್ಲ. ಹೈಯೆಸ್ಟ್ ನಾನ್ ಎಕ್ಸ್ಪೀರಿಯನ್ಸ್ ಅಲ್ಲ ಆನಂದ. ಸುಖಂ ಉತ್ತಮಂ. ಈ ಸುಖ ಹೆಂಗೈತಿ? ಇದು ಅನುಭವಕ್ಕ ಬರದೇ ಇರುವಂತಹದ್ದು, ಅನುಭವ ಸ್ವರೂಪದ ಮತ್ತ ಅಗದಿ ಉತ್ತಮದ ನಾನ್ ಎಕ್ಸ್ಪೀರಿಯನ್ಸಿಯಬಲ್ ಆನಂದ. ಇಂಗ್ಲಿಷ್ನಾಗ ಬಹಳ ಚಂದ ಬರ್ತದೆ. ನಾನ್ ಎಕ್ಸ್ಪೀರಿಯನ್ಸಿಯಬಲ್ ಆನಂದ, ಅನುಭವಕ್ಕೆ ಬಾರದೇ ಇರುವಂತ ಆನಂದ. The role should be given sufficient importance, neither over importance nor under importance. Over importance is indicated by worries or duties, and under importance express neglected of duties. Keep doing duties without carrying them as burdens. This is called understanding the role as a role. ನೋಡ್ರಿ, ನಾವೇನು ದಿನನಿತ್ಯ ನಾವೇನು ಮಾಡಾಕತ್ತೀವಿ ಪಾತ್ರ, ಈ ಮನೆಯೊಳಗೆ ಯಜಮಾನನ ಪಾತ್ರ ಮಾಡಾಕತ್ತೀವಿ. ಕೆಲವು ಮಂದಿ ಗೃಹಿಣಿ ಅಂದ್ರೆ ಯಜಮಾಂತಿ ಪಾತ್ರ ಮಾಡಾಕತ್ತೀವಿ. ಕೆಲವು ಮಂದಿ ಮಕ್ಕಳ ಪಾತ್ರ ಮಾಡಾಕತ್ತೀವಿ. ಆ ಪಾತ್ರದಲ್ಲಿ ಏನ್ ಮಾಡ್ಬೇಕೈತಿ? ಪಾತ್ರದ ಮಾಡಲ್ಲ. ಈಗ ನೀವು ಉಳ್ಕೊಳಕ್ ನಿಮ್ಗೆ ಏನ್ ಪಾತ್ರ ಏನಾರ ಅದು ಅಡಚಣೆ ಮಾಡೈತೇನು? ಇಲ್ಲ. ತಿಳ್ಕೊಳಕ್ ಏನೈತಿ ಅಡಚಣೆ? ತಿಳ್ಕೊಳ್ರಿ, ಮಾಡೋದನ್ನ ಮಾಡ್ರಿ. ಆ ನಮ್ಮ ಪಾತ್ರಗಳಿಗೆ ಖರೆ ಸತ್ಯತ್ವ ಬುದ್ಧಿ ಕೊಡಬೇಡ್ರಿ ಅಂತಾರ ಅವರು. ನಾನು ಈ ಮನಿ ಯಜಮಾನ, ನನಗ್ ಬಹಳ ಕಷ್ಟ ಐತಿ ಅನ್ನಕ್ ಹೋಗ್ಬೇಡ್ರಿ. ಯಜಮಾನ ಆಗಿ ಅಂದ್ರೆ ಮಾಡ್ಬೇಕು, ಖಲಾಸ್ ಮಾಡು, ಏನೈತಿ ಮಾಡು. ಯಜಮಾನತಿಯಾಗಿ ಅಂದ್ರೆ ಏನ್ ಮಾಡ್ಬೇಕು ಅದನ್ನ ಮಾಡು. ನಿಂದ ಏನ್ ಕರ್ತವ್ಯ ಐತಿ ಅದನ್ನ ಕರ್ತವ್ಯ ಮಾಡು. ಶರೀರ ದೃಷ್ಟಿಯಿಂದ ಮಾಡು. ಕರ್ತವ್ಯ ಅಂತ ತಿಳ್ಕೊಂಡು ಮಾಡು. ಅದು ಹೊರೆ ಅಂತ ಮಾಡಕ್ ಹೋಗ್ಬೇಡ. ಅದಕ್ಕೆ ಬಹಳ ಪ್ರಾಮುಖ್ಯತೆನೂ ಕೊಡಕ್ ಹೋಗ್ಬೇಡ. ತೀರ ಅದನ್ನ ಅಲಕ್ಷ್ಯನು ಮಾಡ್ಬೇಡ. ಕರ್ಮ ಅಂತ ತಿಳ್ಕೊಂಡು ಅಲಕ್ಷ್ಯ ಮಾಡಕ್ ಹೋಗ್ಬೇಡ. ಇದಕ್ಕೆ ಏನಂತಾರ್ರಿ? ಇದಕ್ಕ ಹಿಂಗಿರುದಕ್ಕ ಸಹಜ ಸಮಾಧಿ ಅಂತಾರ ನೋಡ್ರಿ. ಇದಕ್ ಸಮಾಧಿ ಅಂತ, ಸಹಜ ಸಮಾಧಿ ಅಂತಾರೆ. ಇದ ಜಗತ್ನಾಗ ಇರ್ತಾನ ಜ್ಞಾನಿ. ಅವನು ಉನ್ನೋದು ಮಾಡ್ತಿರ್ತಾನ. ಪೂಜಾ ಪಾಠ ಮಾಡೋದು. ಯಾರ ಶಿಷ್ಯರು ಬಂದ್ರ ಅವ 5ನೇ ಭೂಮಿಕೆ ಇದ್ದು ಅಂದ್ರೆ ಶಾಸ್ತ್ರ ಹೇಳ್ತಾನ. 4ನೇ ಭೂಮಿಕೆ, 6ನೇ ಭೂಮಿಕೆ, 7ನೇ ಭೂಮಿಕೆ ಇರ್ತಾವ. ಏನು ಹೇಳೋದು ನಾವ್ ಹೆಂಗಿರ್ತೇವೆ ಹಂಗ ಇರ್ತಾನ. ಮಾತು ಮೌನ. ಶಾಸ್ತ್ರನೂ ಹೇಳುದು ನಾವು. ಸಮಾಧಿ ಅಭ್ಯಾಸ ರೂಪ ನಿಧಿಧ್ಯಾಸನಂ ಶುಡ್ ಲೀಡ್ ಸಹಜ ಆನಂದ ಸಮಾಧಿ. ಒಮ್ಮೆ ಜ್ಞಾನ ಆತಂದ್ರ ಸಹಜ ಇರಬೇಕು ಸ್ಥಿತಿ. ಐ ಶುಡ್ ರಿಮೆಂಬರ್ ಮೈ ತುರಿಯ ನೇಚರ್. ತುರಿಯನ್ನು ಮರಿಬಾರದು. ಕೃಷ್ಣ ಟೆಲ್ಸ್ ಇನ್ ಗೀತಾ, ಐ ಡೂ ಎವ್ರಿಥಿಂಗ್ ಅಂಡ್ ಲುಕ್ ಅಟ್ ಮೈ ಫೇಸ್, ದೇರ್ ಇಸ್ ಆಲ್ವೇಸ್ ಎ ಸ್ಮೈಲ್. ನಾ ಎಲ್ಲಾ ಮಾಡ್ತೇನೆ ಅಂತಾನ ಕೃಷ್ಣ. ಮತ್ತೆ ಯಾವಾಗಲೂ ನಕ್ಕೊಂತ ಇರ್ತಾನವ. ಕೃಷ್ಣನ ಅಳುವುದು ಯಾವಾಗ ನೋಡ್ರಿ ಇಲ್ಲ ಅಂತಾನ. ಗೋ ಥ್ರೂ ಲೈಫ್ ವಿತ್ ಎ ಸ್ಮೈಲ್, ರಿಮೆಂಬರಿಂಗ್ ದ್ಯಾಟ್ ಎವ್ರಿಥಿಂಗ್ ಇಸ್ ಎ ಪ್ಲೇ. ಜೀವನದಲ್ಲಿ ಏನೇನು ಬರ್ತಾವ ಎಲ್ಲ ಅನುಭವಿಸ್ರಿ.
ಅವೆಲ್ಲ ಪಾತ್ರಕ್ಕೆ ಸಂಬಂಧಪಟ್ಟಿದ್ವು. ಅಲ್ಲಿ ಏನ್ ಮಾಡ್ಬೇಕು ಮಾಡ್ರಿ, ಸಿಟ್ಟು ಬಂತ ಸಿಟ್ಟು ಮಾಡ್ರಿ, ಪ್ರೀತಿ ಬಂತ ಪ್ರೀತಿ ಮಾಡ್ರಿ, ಯಾವುದಕ್ಕೂ ಅಡ್ಕೋಬೇಡ್ರಿ. ನಾ ಸಿಟ್ಟು ಮಾಡಿದೆ ಅಂದಕ್ಕೂ ಅಡ್ಕೋಬೇಡ್ರಿ, ಪ್ರೀತಿ ಮಾಡಿದಕ್ಕೂ ಅಡ್ಕೋಬೇಡ್ರಿ. ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಆ ಪಾತ್ರವನ್ನ ಸರಿಯಾಗಿ ಮಾಡಿ ಮುಗಿಸ್ಬಿಡ್ರಿ, ಮುಗಿದು ಹೊತ್ತು. ವಿತ್ ದಿಸ್ ಗೌಡಪಾದ ಕಂಪ್ಲೀಟ್ ಸಮಾಧಿ ಅಭ್ಯಾಸ ರೂಪ ನಿಧಿಧ್ಯಾಸನಂ. ಸಮಾಧಿ ಅಭ್ಯಾಸ ರೂಪ ನಿಧಿಧ್ಯಾಸನಮನ್ನ ಇಷ್ಟು ಹೇಳಿ ಗೌಡಪಾದರು ಕೈ ಬಿಡ್ತಾರೆ ನಿಮ್ಗೆ. Now he concludes the entire 3rd chapter with ಉಪಸಂಹಾರ ಶ್ಲೋಕ. ಉಪಸಂಹಾರ ಅಂತ ಒಂದು ಶ್ಲೋಕದ ಮೂಲಕ 48ನೇ ಶ್ಲೋಕದ ಮೂಲಕ 3ನೇ ಅಧ್ಯಾಯವನ್ನ ಗೌಡಪಾದರು ಮುಗಿಸ್ತಾರೆ. 11:2 48ನೇ ಕಾರ್ಯಕ್ಕೆ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.